ವೇದವಾಕ್ಯವನ್ನೆಲ್ಲ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಬೆಳೆಸಿರುವ ಸಾಧನೆಯ ಗುಣಿಗೆ ಮಣಿಯುವೆನೋ ಸಾಧುನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಮತ ಜೀವನಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ದೈದಾಸಿ ಜಡಿಸಿದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಕಚ್ಚರಿಗೆ ವದನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಡ ಎಂಬ ಶಾಸ್ತ್ರವನ್ನು ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 13ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ 13ನೆಯ ಶ್ಲೋಕದಲ್ಲಿ ಮಹಾತ್ಮ ಕರೆಕ್ಟ್ ಆಗಲ್ಲ. ಈ ಶ್ಲೋಕದಲ್ಲಿ ಹಿಂದೆ ಶ್ಲೋಕದಲ್ಲಿ ಯಾವ ಅಸುರಿ ಸಂಪತ್ತು ಉಳ್ಳವನು ನೂರಾರು ಆಸೆ ಎನ್ನುವ ಹಗ್ಗಗಳಿಂದ ಬಂಧಿಸಲ್ಪಟ್ಟು ಬಿಡುಗಡೆಯಾಗದೆ ಬಂಧನದಲ್ಲಿ ಒದ್ದಾಡುವನು ಅಂತ ಹೇಳ್ತಾ ಬಂದು, ಈ ಶ್ಲೋಕದಲ್ಲಿ ಇದಂ ಆದ್ಯವಯ ಲಬ್ಧಂ ಇಮಂ ಪ್ರಾಪ್ಸ್ಯೈ ಮನೋರಥಂ ಇದಂ ಅಸ್ತಿ ಇದಂ ಅಪಿ ಮೇ ಭವಿಷ್ಯತಿ ಪುನಃ ಧನಂ. ಅಂದರೆ ಅಸುರ ಪುರುಷರು ಮನೋಭಾವನೆ ಹೇಗಿರ್ತದ ಅಂದರೆ, ನೋಡಲಿಕ್ಕೆ ಮಾನವರು ಮನುಷ್ಯರು ಅಂತ ಕಂಡರೂ ಕೂಡ ಅವರ ಒಳಗಿನ ಮನೋಭಾವನೆ ಧನವನ್ನು ನಾನು ಅನ್ಯಾಯ ಮಾರ್ಗದಿಂದ ಪಡೆದಿದ್ದೇನೆ,
ಮುಂದೆ ಮನೋರಥವು ಮನೆಯಲ್ಲಿ ಮೊದಲೇ ಸಿದ್ಧವಾಗಿದೆ ಮತ್ತು ಅದು ಮುಂದೆ ಬಹಳ ಅಭಿವೃದ್ಧಿಯಾಗುವುದು ಅಂದರು. ಈ ಆಸೆಗಳು ಏನು ಮಾಡ್ತಾವಂದರೆ, ಮಹಾತ್ಮರು ಮಾನವನಲ್ಲಿ ಆಶೆಯನ್ನು ನಾಶ ಮಾಡಿಕೊಳ್ಳಿರಿ ಅಂತ ಅವರ ಉಪದೇಶ. ಆಶೆಯನ್ನು ವೃದ್ಧಿ ಅಂದರೆ ಹೆಚ್ಚಿಗೆ ಮಾಡಿಕೊಳ್ಳಿರಿ ಅಂತ ಯಾವ ಶಾಸ್ತ್ರ ಹೇಳಿಲ್ಲ, ಯಾವ ಮಹಾತ್ಮರು ಹೇಳಿಲ್ಲ. ಕಾರಣ ಯಾಕೆ ಹೇಳಿಲ್ಲ ಅಂದರೆ, ಆಶಯ ಪರಂಬಂಧ ಅಂದರು. ಆಸೆಯೇ ನಮ್ಮನ್ನ ದುಃಖಕ್ಕೆ ಮೂಲ ಕಾರಣ ಅಂದಮೇಲೆ ಆಸೆಯನ್ನು ಬೆಳೆಸಿಕೊಳ್ಳಬೇಡಿರಿ, ಆಸೆಯನ್ನು ಕಡಿಮೆ ಮಾಡಿಕೊಳ್ಳಿರಿ ಅಂತ ಮಹಾತ್ಮರ ಉಪದೇಶ. ಆದರೆ ಯಾವ ಅಸುರಿ ಪುರುಷರು ನಿರಂತರ ಹಗಲು ರಾತ್ರಿ ಧನದ ಆಸೆಯಲ್ಲೇ ಅವರು ಮುಳುಗಿರುತ್ತಾರೆ. ಹಣದ ಆಸೆ ಒಂದು ಬಿಟ್ಟರೆ ಮತ್ತೊಂದು ಅವರಿಗೆ ಅವಶ್ಯಕತೆ ಇಲ್ಲ. ಈ ಕಾರಣದಿಂದ ಮುಂದೆ ಅವರು ಹೇಳುವಂತೆ ಮನಸ್ಸಿನಲ್ಲಿಯೇ ಗಾಳಿಯ ಗೋಪುರವನ್ನು ಕಟ್ತಾ ಹೋಗ್ತಾರೆ. ನಿಜವಾದ ಗೋಪುರ ಅಲ್ಲ ಅದು, ಮನಸ್ಸಿನಲ್ಲಿ ಗಾಳಿಯ ಗೋಪುರ ಕಟ್ತಾ ಹೋಗಿ ಧನವನ್ನು ನಾನು ಅನೇಕ ಯುಕ್ತಿಗಳಿಂದ ಸಂಪಾದಿಸುವನು. ಇದರಂತೆ ಮುಂದೆಯೂ ಸಹ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಧನವನ್ನು ಶೀಘ್ರವೇ ಪಡೆದುಕೊಳ್ಳುವೆನು. ಯಾಕಂದ್ರೆ ಈ ಸಂಪಾದನೆ ಆಗ್ಯದಲ್ಲ, ಯಾವ ರೀತಿಯಿಂದ ಸಂಪಾದನೆ ಆಗ್ಯದ ಅಂತ ಗೊತ್ತಿಲ್ಲ ಅವನಿಗೆ. ಒಟ್ಟು ಸಂಪಾದನೆ ಆಗ್ಯದ. ಮುಂದೆ ಕೂಡ ಇದು ಹೆಚ್ಚಾಗುವಂತ ಅಪೇಕ್ಷೆ. ಆ ಕಾರಣದಿಂದ ಸಾಕಾದಷ್ಟು ಧನವು ನನ್ನ ಮನೆಯಲ್ಲೇ ಮೊದಲೇ ಇದ್ದರೂ ಕೂಡ ಈ ಧನವು ಕೂಡ ಮುಂದಿನ ವರ್ಷದಲ್ಲಿ ಅನೇಕ ಯುಕ್ತಿ ಪ್ರಯುಕ್ತಿಗಳಿಂದ ಬೆಳೆಯುತ್ತದೆ. ಈ ರೀತಿ ಧನದ ಆಸೆಯನ್ನು ಮಾಡುವುದರಿಂದ ಅವನು ಅಶುಚಿ ಅಂದರೆ ಮುಂದಿನ ಜನ್ಮದಲ್ಲಿ ನರಕ ಲೋಕದಲ್ಲಿ ಬೀಳುವನು ಅಂದರು. ನರಕ ಲೋಕದಲ್ಲಿ ಬೀಳುವನು ಅಂದಾಗ ನರಕ ದುಃಖ ಏನೇನೋ ಅವಂತ ಅವನಿಗೆ ಗೊತ್ತಿದ್ರೆ, ಜೈಲಲ್ಲಿ ಬಿದ್ದು ಬಂದವನಿಗೆ ಆ ಶಿಕ್ಷೆ ಏನಾದಂತ ಅನುಭವಿದ್ರೆ ಮುಂದೆ ಜೈಲಿಗೆ ಹೋಗುವ ಪ್ರಯತ್ನ ಮತ್ತೆ ಎಂದೆಂದೂ ಮಾಡಂಗಿಲ್ಲ, ಸ್ವಪ್ನದಲ್ಲಿಯೂ ಅವನು ಕಾಣಂಗಿಲ್ಲ. ಯಾಕೆ ಅಂದರೆ ಆ ಜೈಲು ದುಃಖ ಕಷ್ಟ ಯಾವ್ಯಾವ ರೀತಿ ಇದೆ ಅಂತ ಜೈಲು ಒಳಗೆ ಹೋಗಿ ಬಂದವನಿಗೆ ಗೊತ್ತದ. ಆ ಶಿಕ್ಷೆ ಗೊತ್ತಾದ್ಮೇಲೆ ಮತ್ತೆ ಹೋಗ್ತಾನೇನ್ರಿ? ಹೋಗೋದಿಲ್ಲ. ಅದಕ್ಕಾಗಿ ನರಕ ಲೋಕದಲ್ಲಿ ಏನೇನು ಶಿಕ್ಷೆ ಆವಂತ ಗೊತ್ತಾದರೆ ಅಲ್ಲಿಗೆ ಹೋಗಬೇಕನ್ನುವ ಪ್ರಯತ್ನ ಯಾವ ಪುರುಷನೂ ಮಾಡಂಗಿಲ್ಲ. ಇವನಿಗೆ ಗೊತ್ತಿಲ್ಲಲ್ಲ ಪಾಪ. ಗೊತ್ತು ಮಾಡಿಕೊಳ್ಳುವ ಈ ಜನ್ಮದಲ್ಲಿ ನೂರಾರು ಅವಕಾಶಗಳನ್ನು ತಾನೇ ಕಳ್ಕೊಂಡಾನ. ಮದದಿಂದ, ದಂಭದಿಂದ, ಮೋಹದಿಂದ, ಅಜ್ಞಾನದಿಂದ ಆ ಅವಕಾಶವನ್ನು ಕಳ್ಕೊಂಡಾನ. ಅಲ್ಲಿ ಏನು ದುಃಖ ಅನ್ನೋದು ಗೊತ್ತಿಲ್ಲ. ಆ ಕಾರಣದಿಂದ ಆ ನರಕ ಲೋಕಕ್ಕೆ ಹೋಗುವಂಥ ಕಾರ್ಯವನ್ನೇ ಮಾಡ್ತಾನೆ ವಿನ ಬಿಡುಗಡೆಯ ಕಾರ್ಯವನ್ನು ಮಾಡೋದಿಲ್ಲ ಅಂತ ಅರ್ಥ. ಹೀಗೆ ಮುಂದೆ ಅವನಿಗೇನಾಗ್ತದಂದ್ರೆ, ಅಸೌಮಯ ಹತ ಶತ್ರು ಅಹರ್ನಿಷ್ಠೆ ಚಾಪರಾನಪಿ ಈಶ್ವರೋ ಅಹಂ ಭೋಗಿ ಸಿದ್ಧೋ ಅಹಂ ಬಲವಾನು ಸುಖಿ ಅಂದರು. ಅಂದರೆ ಇದರ ಅರ್ಥ, ಆ ಶತ್ರು ನನ್ನಿಂದ ಹತನಾಗಿದ್ದಾನೆ ಅಂದ್ರು. ಯಾವ ಶತ್ರು ಅಂದರೆ, ಇಲ್ಲಿ ಕೊಲ್ಲುವೆನು ನಾನು, ಕಾಪಾಡುವನು ನಾನೇ ಎನ್ನುವಂಥ ಅಜ್ಞಾನದಿಂದ ಕೂಡಿಕೊಂಡು
ಅವನು ತನ್ನ ನಿರಂಕುಶ ಪ್ರಭುತ್ವಕ್ಕೆ ಆತಂಕನಾಗಿದ್ದ ಬಲಶಾಲಿಯಾದ ಯಾರಿಂದಲೂ ಜಯಿಸಲಾಗದ ಆ ಶತ್ರುವನ್ನ ಮೋಸದಿಂದ ಕೊಂದು ಹಾಕಿರುವನು. ಇನ್ನು ಯಾವ ಆಯಾಸವೂ ಇಲ್ಲದೆ ಸುಲಭವಾಗಿ ಶತ್ರುಗಳನ್ನ ಮುಂದೆ ಕೊಂದು ಹಾಕುವನು. ಈ ಕಾರ್ಯಕ್ರಮದಿಂದ ನನಗೆ ಯಾವ ಶತ್ರು ಬದುಕಿ ಇರಲಾರರು ಅಂತ ಅವನ ಭಾವ. ನನ್ನ ಹಿಡಿಯೋರು ಯಾರ ಅಂತ. ನಿರಂಕುಶ ಪ್ರಭು ಅಂದ್ರೇನು, ಅವನಿಗೆ ಯಾವ ಅಂಕುಶನೇ ಇಲ್ಲ ಅಂತ, ಯಾರ ಭಯ ಇಲ್ಲ, ಯಾರ ಭೀತಿ ಇಲ್ಲ. ಹಾಗಾಗಿ ನಿನಗೆ ಸಮಾನವಾಗಿರುವ ಅಥವಾ ನಿನಗಿಂತ ಬಲಶಾಲಿಯಾಗಿರುವ ಅನೇಕ ಶತ್ರುಗಳನ್ನು ಕೊಲ್ಲುವ ಸಾಮರ್ಥ್ಯವು ನಿನಗೆಲ್ಲಿಂದ ಬಂತು ಅನ್ನುವುದನ್ನು ವಿಚಾರ ಮಾಡಿ ನೋಡುವಂತೆ ಶಾಸ್ತ್ರ ಹೇಳ್ತಾವ. ಶತ್ರುಗಳನ್ನು ಕೊಲ್ತಿದ್ದಿಲ್ಲ ಅಂತಲ್ಲ, ಶತ್ರುಗಳನ್ನು ನಾಶ ಮಾಡ್ತಿದ್ದಿಲ್ಲ ಅಂತಲ್ಲ. ಆ ಶತ್ರುಗಳನ್ನು ವೈರಿಗಳನ್ನು ನಾಶ ಮಾಡುವಂಥ ಶಕ್ತಿ ಎಲ್ಲಿಂದ ಬಂತು ನಿನಗ ಅಂದರೆ ಈಶ್ವರೋಹಂ. ಅವನೇತನ ನನ್ನನ್ನು ಏನೆಂದು ತಿಳಿದಿರುವೆ? ಪರಮಾತ್ಮನಿಂದ ಬಂದದೋ ತಮ್ಮ ಪ್ರತಿಯೊಂದಂದರೆ ಅವನು ನನ್ನನ್ನು ಏನೆಂದು ತಿಳಿದಿರುವೆ? ನಾನು ಸಾಮಾನ್ಯನಲ್ಲ, ನಾನೇ ಈಶ್ವರನು, ನಾನೇ ಪರಮಾತ್ಮ. ಎಲ್ಲೇನ ದೇವರಂತನು? ದೇವರೆಲ್ಲೇನ? ಭಸ್ಮಾಸುರ ಅಂದಂಗೆ ಕೊನೆಗೇನಾಯಿತು ಅಂದರೆ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ತಾನೇ ಸುಟ್ಟುಕೊಂಡಂತೆ. ಹಾಗಾಗಿ ಹೀಗೆ ಈಶ್ವರನಾಗಿರುವ ನನ್ನಂಥ ಅಥವಾ ನನಗಿಂತ ಅಧಿಕನಾಗಿರುವ ಯಾವನೂ ತಲೆ ಎತ್ತುವನು. ಆರಲ್ಲಿ ಕೆಲವು ಮಂದಿ ಯಾವನೆಲ್ಲ ಅವನು ಮಾತಾಡಿದವನು ಹೆಡ್ಕಂಬರ್ರಿ ಅಂತಾರೆ. ಅವನಿಗೆ ಅನಂತ ರೀತಿ ಶಿಕ್ಷೆಯನ್ನು ಕೊಡ್ತಾರೆ. ಮತ್ತೆ ಅತ್ಯಂತ ತುಚ್ಛ ಬಲವುಳ್ಳ ದೀನ ಜನಗಳು ನನಗೇನು ಹಾನಿಯನ್ನು ಮಾಡಬಲ್ಲರು. ಈ ಮದ ಅಷ್ಟಮದಗಳಲ್ಲಿ ಹಣಮದ, ಅಧಿಕಾರ ಮದ ಅನ್ನುವಂಥದ್ದು ಬಹಳ ಮುಖ್ಯವಾದವು. ಮನುಷ್ಯನಿಗೆ ನೋಡ್ರಿ, ಬಲ ಇಲ್ಲ, ಮೈಯಲ್ಲಿ ಒಂದು 50 kg ತೂಕದ ಮಾಂಸಖಂಡಗಳಿಲ್ಲ, ಬಲ ಭೀಮನಂಥ ಸಾಮರ್ಥ್ಯವುಳ್ಳ ವ್ಯಕ್ತಿಯನ್ನು ಕೂಡ ನಾನು ನಾಶ ಮಾಡುತ್ತೇನೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಯಾರ ಬಲ ಅಂದರೆ ಅವನಿಗೆ ಧನದ ಬಲ ಅಂತ. ಹಣ ಇದ್ದರೆ ಏನಾದರೂ ಮಾಡಿ ಗೆಲ್ಲಬಹುದು, ಏನಾದರೂ ಜಯಿಸಬಹುದು, ಯಾರಿಗಾದರೂ ಮೋಸ ಮಾಡಿ ನಾನು ಬದುಕಬಹುದು, ನನಗಾರು ಸರಿ ಸಮಾನರು ಅಂತ ತಿಳ್ಕೊಂಡು ಆತ ಈ ಅಭಿಪ್ರಾಯದಿಂದ ಅಸುರ ಮನುಷ್ಯನು ತನ್ನ ಈಶ್ವರತ್ವವನ್ನು ವರ್ಣಿಸಿ ನಾನೇ ಪರಮಾತ್ಮ, ನಾನೇ ದೇವರು, ನನಗಿಂತ ದೇವರು ಪರಮಾತ್ಮ ಅನ್ನೋನು ಯಾರು ನನಗೆ ಸಮಾನ ಅಂತನವನು ಅಂದು ದೇಹಕ್ಕೆ ವಿಲಕ್ಷಣವಾದ ಆತ್ಮನಲ್ಲಿ ಈಶ್ವರ ಬುದ್ಧಿಯನ್ನು ಮಾಡಿದ್ದರೆ ಅವನಿಗೆ ಗೊತ್ತಿಲ್ಲ ದೇಹಕ್ಕೆ ವಿಲಕ್ಷಣನಾಗಿ ದೇಹಕ್ಕೆ ಲಕ್ಷಣ ಇಲ್ಲದಂಥ ಇನ್ನೊಂದು ಪರವಸ್ತು ಆದ, ಅದು ಪರಮಾತ್ಮ ಅಂತ ಅವನು ತಿಳ್ಕೊಂಡಿಲ್ಲ. ನನ್ನ ದೇಹವೇ ಪರಮಾತ್ಮ ಅಂತ ತಿಳ್ಕೊಂಡು ನಶ್ವರವಾದ ದೇಹದಲ್ಲಿ ಈಶ್ವರ ಬುದ್ಧಿಯನ್ನು ಮಾಡಿದ. ನಾಶವಾಗುವಂಥ ದೇಹದಲ್ಲಿ ಈಶ್ವರ ಅಂದರೆ ಶಾಶ್ವತವಾಗಿ ನಾನು ಇರ್ತೀನಿ ಅಂತ ತಿಳ್ಕೊಂಡ. ಶಾಶ್ವತವಾಗಿರೋದು ಯಾವುದು? ನಮ್ಮ ದೇಹದಲ್ಲೇ ಇರುವಂಥ ನಮ್ಮ ಸ್ವರೂಪ, ಅದು ಪರಮಾತ್ಮ. ಇವನೇನು ತಿಳ್ಕೊಂಡ ಅಂದರೆ ಆ ಪರಮಾತ್ಮನ ಜ್ಞಾನ ಇಲ್ಲದ ಕಾರಣ ಈ ನಶ್ವರವಾಗಿ ಯಾವಾಗ ನಾಶ ಆಗಿ ಎಲ್ಲಿ ಬಿದ್ದು ಎಲ್ಲಿ ಏನೇನು ಆಗಿ ಹೋಗ್ತದ ಶರೀರ ಪ್ರಾರಬ್ಧ ಗೊತ್ತಿಲ್ಲ. ನಮ್ಮೆಲ್ಲರ ಶರೀರ ನಾವು ಅನ್ಕೊಂಡೀವಿ ಪರಮಾತ್ಮ ಭಗವಂತ ಹೀಗೆ ಬಹಳ ಪುಣ್ಯಾತ್ಮರು
ಜ್ಞಾನಿಗಳಿದ್ರೆ ಸತ್ರ ಪರವಾಗಿಲ್ಲಪ್ಪ, ಇನ್ನೊಬ್ಬರಿಗೆ ಬೇಸರ ಆಗದಂತೆ, ಕಷ್ಟವನ್ನು ಕೊಡದಂತೆ ದೇಹವನ್ನು ಇದು ಸತ್ತು ಹೋಗಲಿ, ಪ್ರಾಣ ಹೋಗಲಿ, ಆದರೆ ಯಾರಿಗೆ ದುಃಖ ಕೊಡಬಾರ್ದು ಅಂತ ಕೆಲವು ಮಂದಿ ಹೇಳ್ತಾರೆ. ಆದರೆ ಇಲ್ಲಿ ಆಗಿಲ್ಲ. ದೇಹವೇ ಬದುಕಿದರೆ ಈಶ್ವರ ಅಂತ, ದೇಹವೇ ಈಶ್ವರ ಅವನ ಪಾಲಿಗೆ. ಹಾಗಾಗಿ ಅವನು ತಪ್ಪನ್ನು ತಿಳಿದುಕೊಂಡು ಆ ಒಂದು ತಪ್ಪನ್ನು ಮರೆಮಾಚುವುದಕ್ಕೋಸ್ಕರ ಮತ್ತೊಂದು ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೋಸ್ಕರ ಮತ್ತೊಂದು ತಪ್ಪನ್ನು ಮಾಡ್ತಾ ಮಾಡ್ತಾ ಹೋಗಿ ಅವನು ರಾಕ್ಷಸ ಗುಣದವನಾದ ನೋಡ್ರಿ. ದೈವಿ ಸಂಪತ್ತಿನ ಗುಣವುಳ್ಳವನಾಗಲಿಲ್ಲ, ರಾಕ್ಷಸ ಗುಣವುಳ್ಳವನಾದ. ಹಾಗಾಗಿ ಅವನು ಅಹಂಭೋಗಿ ಅಂತ, ಅಂದರೆ ನನ್ನ ಸಮಾನ ಈ ಪ್ರಪಂಚದಲ್ಲಿ ಭೋಗ ಭಾಗ್ಯ ಉಳ್ಳವನು ಯಾರಪ್ಪ? ನನಗಿದ್ದಷ್ಟು ಭೋಗ ಭಾಗ್ಯಗಳು, ಐಶ್ವರ್ಯ ಸಂಪತ್ತುಗಳು, ಅನೇಕ ಸವಲತ್ತುಗಳು ಯಾರು ಇಲ್ಲ ಅಂದರೆ ನನ್ನ ಸಮಾನ ಯಾರು ಇಲ್ಲ ಅಂದ್ಕೊಂಡು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಸಮಸ್ತ ಭೋಗ ಸಾಧನೆಗಳನ್ನು ನಾನು ಶೇಖರಿಸಿಕೊಂಡಿದ್ದೇನೆ. ಜಗತ್ತಿನಲ್ಲಿ ಇರಲಾರದಂಥ ಭೋಗದ ವಸ್ತುಗಳು ನನ್ನಲ್ಲೇ ಆವ ಅಂತ ತಿಳ್ಕೊಂಡಾಗ ಯಾವ ಭೋಗ ಪದಾರ್ಥವನ್ನಾದರೂ ಬೇಕಾದಾಗ ಭೋಗಿಸಲು ಸ್ವತಂತ್ರನಾಗಿದ್ದಾನೆ. ನನ್ನ ಅಧೀನ ಎಲ್ಲಂದಾಗ ಅವನಿಗೇನು ಬೇಕು, ಇದು ಬೇಕಂದ್ರೆ ಅದನ್ನು ಭೋಗಿಸಲಿಕ್ಕೆ ಸಮರ್ಥ ಅಂತ ತಿಳ್ಕೊಂಡ. ಹೆಣ್ಣಿನ ಅಪೇಕ್ಷೆ ಆದರೆ ಹೆಣ್ಣು ಭೋಗಿಸುವನು, ಮಣ್ಣಿನ ಅಪೇಕ್ಷೆ ಆದರೆ ಮಣ್ಣಿಗೆ ಹೋಗುವನು, ಹೊನ್ನಿನ ಅಪೇಕ್ಷೆ ಆದರೆ ಹೊನ್ನಿಗೆ ಹೋಗುವನು. ಯಾಕಂದರೆ ನಾನೇನು ಬೇಕಂತೀನಿ ಎಲ್ಲವೂ ನನಗೆ ಪ್ರಾಪ್ತಿ ಆಗ್ತವೆ. ನನ್ನನ್ನು ಎದುರಿಸಿ ಪ್ರಾಪ್ತಿ ಮಾಡಿಕೊಳ್ಳುವಂಥ ಶತ್ರುವೇ ನನಗಿಲ್ಲ ಅಂತ ತಿಳ್ಕೊಂಡಾಗ ಮನಸ್ಸೋ ಇಚ್ಛಾ ಕಾರ್ಯವನ್ನು ಮಾಡಿ ಅವನು ಹೇಳ್ತಾನೆ, ಯಾರಾದರೂ ಬುದ್ಧಿಯ ಮಾತನ್ನು, ವಿಚಾರದ ಮಾತನ್ನು ಹೇಳಕ್ಕೆ ಬಂದರೆ ನನ್ನನ್ನು ನೀವು ಏನಂತ ತಿಳ್ಕೊಂಡ್ರಿ ಅಂತ. ನನಗೆ ಬುದ್ಧಿವಾದ ಕೇಳಕ್ಕೆ ಬಂದರಿ, ನಾನು ಅಷ್ಟು ಮೂರ್ಖೇನು? ನಾನು ಯಾವ ಮಟ್ಟದಲ್ಲಿದ್ದೆ, ನನ್ನ ಮಾತೇ ಪ್ರಪಂಚ ಜಗತ್ತು ಕೇಳ್ತಂದಾಗ ನೀವ್ಯಾರ 4 ಮಂದಿ ಹುಚ್ಚರು ಬಂದು ನನಗೆ ಹೇಳ್ತೀರಿ ಅಂದರೆ ಏನಂತ ತಿಳ್ಕೊಂಡ್ರಿ ನೀವು ಅಂತ ಪ್ರಶ್ನೆ ಮಾಡ್ತಾರೆ ಅವರು. ನಾನು ಹೇಗಿದ್ದೇನೆಂದರೆ ಯಾವ ಕ್ಷಣದಲ್ಲಿ ಏನು ಬೇಕಂತೇನೆ ತಕ್ಷಣವೇ ನನಗೆ ಸಿದ್ಧವಾಗಿರ್ತಾವ, ಹುಡುಕಾಡೋದು ಬೇಕಾಗಿಲ್ಲ, ರೆಡಿ ಇರ್ತಾವ ನನಗೆ. ಆ ಕಾರಣದಿಂದ ನಾನು ಬೇಡಿದ್ದು ಎಲ್ಲವೂ ತಕ್ಷಣದಲ್ಲಿ ಪ್ರಾಪ್ತಿಯಾಗುತ್ತದೆ. ಅದಲ್ಲದೆ ನಾನು ಅನೇಕ ಜನ ಸಹಾಯವುಳ್ಳವನು, ನನ್ನ ಪ್ರತಾಪವು ಇಲ್ಲಿಗೆ ಮುಗಿಯಲಿಲ್ಲ. ನಾನೇ ಇನ್ನು ಜಗತ್ತಿಗೆ ಸಹಾಯ ಮಾಡೀನಿ, ನನಗೆ ಅವನು ಸಹಾಯ ಮಾಡೋನು? ಜಗಳಾಡೋವಂತೀವಿಲ್ಲ. ನಾನೇ 10 ಮಂದಿ ಕೊಟ್ಟಿನಪ್ಪ, ನಾನೇ ಯಾಕೆ ಅವನಲ್ಲಿ ಇಸಗಳ್ಳಿ, ನಾನೇ ಯಾಕೆ ಅವನಲ್ಲಿ ಬೇಡಲಿ ಅಂತಾರಿಲ್ಲ. ಅದೇ ಪ್ರಕಾರವಾಗಿ ಬಲವಾನ್ ಅಂದರೆ ನನ್ನಂಥ ಬಲಶಾಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಜಗತ್ತಿನಲ್ಲಿ ನಾನೇ ಸುಖವಾಗಿ ಇರೋನು ವಿನ ನನ್ನ ಬಿಟ್ಟರೆ ಎಲ್ಲರೂ ದುಃಖಿಗಳೇ ಅಂತ ಕಮಟ. ಒಳ್ಳೆಯ ಗುಣದವರಿಗೆ ದುಃಖಿಗಳಂದ, ಕೆಟ್ಟ ಗುಣವುಳ್ಳವನು ಆ ಸುಖಿ ಅಂದ. ಎಂದಾದರೂ ಸುಖಿ ಆಗಲಿಕ್ಕೆ ಸಾಧ್ಯ ಆದೇನು? ವಿಷ ಕುಡಿದವನು ಆರಾಮಿರಕ್ಕೆ ಸಾಧ್ಯ ಇಲ್ಲ. ಹಣ್ಣಿನ ರಸ ಕುಡಿದವನು ಆರಾಮನಂತ ಹೇಳ್ಬೋದು. ವಿಷ ಕುಡಿದು ನಾ ಆರಾಮೀನಿ ಅಂತ ಹೇಳ್ತಾನಂದ್ರೆ ಇವನಲ್ಲಿ ಗುಣ ಹಿಂಗಿರ್ಬೋದಂತ. ಅಂದ್ರೆ ಏನಂದ ಅವನು
ದುಃಖಕ್ಕ ಸುಖ ಅಂತ ತಿಳ್ಕೊಂಡ, ಸುಖನೇ ದುಃಖ ಅಂತ ತಿಳ್ಕೊಂಡು ನೋಡ್ರಿ. ದುಃಖನೇ ಸುಖ ಅಂದವನು ಸುಖದ ಕಾರ್ಯಗಳೆಲ್ಲವೂ ದುಃಖ ಅನ್ಕಂಡ. ಹಾಗಾಗಿ ನಾನು ಸರ್ವಗುಣ ಸಂಪನ್ನ, ನನ್ನಲ್ಲಿ ಇಂಥ ಕೆಟ್ಟ ಗುಣವೇ ಇಲ್ಲ, ಯಾರಲ್ಲಿ ಎಲ್ಲೆಲ್ಲಿ ಇಲ್ಲರಾದ ಎಲ್ಲ ಒಳ್ಳೆಯ ಗುಣಗಳು ನನ್ನಲ್ಲಿ ಯಾವಂತ ತಿಳ್ಕೊಂಡು, ಮತ್ತು ನಾನೇ ಪರಮಾತ್ಮ ಅಲ್ಲದೆ ಇನ್ನೊಬ್ಬ ಪರಮಾತ್ಮ ಎಲ್ಲಿ ಆನಂತ ನಾನು ಎಲ್ಲೇನ ಪರಮಾತ್ಮ. ಹಾಗಾಗಿ ಮುಂದೆ ಅವನಿಗೇನು ಗುಣಗಳು ಪ್ರಾಪ್ತಿ ಆಗ್ತವ ಅಂತ ಹೇಳಿದ್ರೆ, ಅಲ್ಲಿ ಆಡ್ಯ ಅಭಿಷಣವಾನ್ ಅಸ್ಮಿ ಕಹ ಅನ್ಯ ಅಸ್ತಿ ಸದೃಶ್ಯಮಯ ಯತ್ಪೇ ದಾಸ್ಯಾಮಿ ಮೋದಿಪ್ಪೆ ಇತಿ ಅಜ್ಞಾನ ವಿಮೋಹಿತ ಅಂತ 15ನೇ ಶ್ಲೋಕದಲ್ಲಿ ನಾನು ಅಡ್ಯ ಅಂದರೆ ಸಂಸ್ಕೃತದಲ್ಲಿ ನಾನು ಶ್ರೀಮಂತ ಅಂತ ಅರ್ಥ. ಅಭಿಜನವಾನ್ ಅಂದರೆ ನಾನೇ ದೊಡ್ಡ ಕುಟುಂಬದವರು ಉಳ್ಳವನು, ಮತ್ತೆ ನನ್ನ ಸದೃಶ್ಯ, ನನ್ನ ಸಮಾನ ಬೇರೆ ಯಾರು ಇದ್ದಾರೆ. ಯಕ್ಷ ಅಂದರೆ ಯಜ್ಞ ಮಾಡುವೆನು, ದಾನ ಕೊಡುವೆನು, ಆನಂದ ಪಡೆಯುವನು. ಈ ರೀತಿಯಲ್ಲಿ ಅಜ್ಞಾನದಿಂದ ಮೋಹಯ ವಶವಾಗಿ ಅವನು ಹೇಗೆ ಅಂದರೆ ಮೊದಲು ಹೇಳಿದಂತೆ ಭಸ್ಮಾಸುರನಂತೆ, ಭಸ್ಮಾಸುರ ಗುಣ ಅಂತವು. ಹಾಗಾಗಿ ಅವನಿಗೇನು ಭ್ರಮೆ ಆದಂದರೆ ನಾನೇ ಧನವಂತನು, ನಾನೇ ದೊಡ್ಡ ಕುಲವಂತನು, ಹೀಗಿರುವಂದ ನನ್ನ ಸಮಾನರು ಮತ್ತೊಬ್ಬ ಯಾರೂ ಧನವಂತರು ಕುಲವಂತರು ಇಲ್ಲ ಅಂತ ತಿಳ್ಕೊಂಡು ನಾನು ಮನಸ್ಸು ಮಾಡಿದರೆ ಸ್ವರ್ಗಲೋಕಕ್ಕೂ ಹೋಗಬಲ್ಲೆ. ಯಾಕೆ? ಯಜ್ಞವನ್ನು ಮಾಡುವ ತಾಕತ್ತಾದ ನನ್ನಲ್ಲಿ, ಹಣಮದಾದಲ್ಲ, ಯಜ್ಞ ಮಾಡೋ ತಾಕತ್ತಾದ, ದಾನ ಮಾಡುವ ತಾಕತ್ತಾದ. ಹೀಗೆ ಅವನು ತನ್ನಷ್ಟಕ್ಕೆ ತಾನೇ ಹರ್ಷ ಅಂದರೆ ಸಂತೋಷವನ್ನು ಕೊಟ್ಟು ಅಸುರ ಮನುಷ್ಯನು ಅವಿವೇಕದಿಂದ ಮೋಹಿತನಾಗಿದ್ದಾನೆ. ಯಾವುದಕ್ಕೆ ಶಾಸ್ತ್ರಗಳಲ್ಲಿ ಅತಿ ಪ್ರಬಲವಾದ ವಾಕ್ಯ ಅಂದರೆ ಅವಿಚಾರಣೆ ಕೃತೋ ಬಂಧ ವಿಚಾರಣೆ ಪರಮ ಔಷಧ ಅಂದ್ರೆ ಒಂದೇ ಮಾತಿನಲ್ಲಿ ಮನುಷ್ಯ ತನ್ನ ಅವಿವೇಕದಿಂದ ಮಾಡುವಂಥ ಕಾರ್ಯಗಳಿಗೆ ಕೊನೆಯೇ ಇಲ್ಲ ಅಂತ, ಕೊನೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ತ್ರಿಶಂಕು ಅಂತ ಬರ್ತಾವ ಪುರಾಣದಲ್ಲಿ, ಆತ ಏನು ಮಾಡಿದ ಅಂದರೆ ವಶಿಷ್ಠ ಮಹರ್ಷಿಗಳಲ್ಲಿ ಹೋಗಿ, ತ್ರಿಶಂಕು ಮಹಾರಾಜ ಅವನು ಸಾಮಾನ್ಯ ಅಲ್ಲ, ನಾನು ಈ ಶರೀರದಿಂದನೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ. ಯಾರಿಗೆ? ವಶಿಷ್ಠರಿಗೆ. ವಶಿಷ್ಠರು ಹೇಳಿದರು, ಈ ಶರೀರದಿಂದನೇ ಸ್ವರ್ಗ ಹೋಗುವಂಥ ಯಾವ ಯಜ್ಞನೂ ಇಲ್ಲ, ಅಂಥ ಯಜ್ಞ ಮಾಡುವ ಅವಕಾಶ ಇಲ್ಲ. ಆ ರೀತಿ ಹೋಗಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಯಾರೇ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಈ ದೇಹವನ್ನು ಬಿಟ್ಟೇ ಹೋಗಬೇಕು. ಹೌದಲ್ರಿ? ನೀನು ಈ ದೇಹದಿಂದ ಹೋಗ್ಬೇಕಂತಿದ್ದಿಲ್ಲ, ಅದು ಹೇಗೆ ಸಾಧ್ಯ? ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂದ. ಯಾರು? ವಶಿಷ್ಠರು. ಆವಾಗ ಆತ ಅಲ್ಲಿಗೆ ಕೈ ಬಿಡಲಿಲ್ಲ. ಮದ ಇರ್ತಾವಲ್ಲ, ಎಲ್ಲಿ ಹೋದ? ವಶಿಷ್ಠ ಮಹರ್ಷಿಗಳ ಮಕ್ಕಳಲ್ಲಿ ಹೋದ. ಆ ಮಕ್ಕಳ ಮುಂದೆ ಇದೇ ಪ್ರಶ್ನೆಯನ್ನು ಮಾಡಿದ. ನಿಮ್ಮ ತಂದೆ ವಶಿಷ್ಠರಲ್ಲಿಗೆ ಹೋಗಿ ಬಂದೀವಿ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ನನಗೆ ಸಹಕಾರವನ್ನು ಮಾಡಿ ಈ ಶರೀರದಿಂದನೇ ಸ್ವರ್ಗಕ್ಕೆ ಹೋಗ್ಬೇಕಾಗ್ಯದ ಅಂತ ಯಜ್ಞವನ್ನು ಮಾಡ್ರಿ ಅಂದರು. ಅವ್ರು ಹೇಳಿದರು,
ನಮ್ಮ ತಂದೆಯೇ ಒಪ್ಪಿಗೆ ಇಲ್ಲ ಅಂದಮೇಲೆ ನಮ್ಮ ಒಪ್ಪಿಗೆ ಅದಕ್ಕೆ ಅಸಾಧ್ಯ. ಅವರು ವಿಚಾರ ಮಾಡೇ ಹೇಳ್ಯಾರಿವಿನ ಅಂಥ ಕಾರ್ಯಕ್ಕೆ ಕೈ ಹಾಕಬೇಡ ಅಂತ ಅವರು ಹೇಳಿದರು. ಆವಾಗ ತ್ರಿಶಂಕುಗ ಏನೆಂತು, ನಾನು ಯಾರು ಅನ್ನೋದು ಇವ್ರಿಗೆ ಗೊತ್ತಿಲ್ಲಾಗ್ಯದ. ಆ ವಶಿಷ್ಠನು ಹಾಗೆ ಹೇಳಿದ, ಅವ್ರ ಮಕ್ಕಳನ್ನು ಹಾಗೆ ಹೇಳ್ತಾರಂದ್ರೆ ಇವ್ರಿಗೇನಾದರೂ ಇವರು ಮುಂದೆನೇ ಅಂತ ಯಜ್ಞವನ್ನು ಮಾಡಿ ಅಂಥ ಏನೇ ಖರ್ಚಾದ್ರೂ ಪರವಾಗಿಲ್ಲ, ಅವರಿಗೆ ಅಪಮಾನವಾಗುವಂಗೆ ಯಾರಿಂದ ಸಾಧ್ಯ ಅದ ಅವ್ರ ಕಡೆಯಿಂದ ಮಾಡಿಸಿ ಆ ಯಜ್ಞಕ್ಕೆ ಇವನ್ನ ಆಹ್ವಾನ ಮಾಡಿ ಅಪಮಾನ ಮಾಡಬೇಕು, ನನಗೆ ಈ ದೇಹದಿಂದ ಸ್ವರ್ಗಕ್ಕೆ ಹೋಗ್ಬೇಕಂತ ಇಟ್ಟ ನೋಡ್ರಿ ಗುಡಿ. ಅವಿವೇಕ ಅನ್ನೋದು ನಮ್ಮಂಥವ್ರದಲ್ಲ, ಎಂತೆಂಥವ್ರದು ಏನೇನೇ ಕತೆ ಆಗ್ಯಾಗ. ಆವಾಗ ಲೋಕದ ನೇಮ ಅದ ನೋಡ್ರಿ, ಜಗತ್ತಿನ ನೇಮ ಅದಂದ್ರೆ ಯಾರೋ ಒಬ್ರು ಒಳ್ಳೆಯದನ್ನ ಹೇಳಿದ್ರೆ ಅವ್ರನ್ನ ಕೆಟ್ಟವ್ರನ್ನ ಮಾಡೋದಕ್ಕೋಸ್ಕರವಾಗಿ ಅವ್ರಿಗೆ ಯಾರು ಆಗಲಾರ್ದಿರ್ತಾರ ಅವ್ರು ಸ್ನೇಹ ಮಾಡ್ತಾರೆ. ಜಗತ್ತು ನೋಡ್ರಿ ಬೇಕಾದ್ರೆ ಅವ್ರ ಸ್ನೇಹ ಅವ್ರ ಗೆಳೆತನ ಮಾಡ್ತಾರೆ. ಅದೊಂದು ಖುಷಿ ಅವ್ರಿಗೆ ಅಂತ. ಯಾರು ಹೇಳ್ಯಾರ ಯಾಕೆ ಹೇಳ್ಯಾರ ಅಂತ ವಿಚಾರ ಮಾಡಂಗಿಲ್ಲ. ಒಟ್ಟು ಅವರ ಯಾರು ಅವ್ರಿಗೆ ಒಯ್ಯಿರಿ ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ಕೆಲಸ ಆತವಂತ. ಈಗ ಬಂದದನ್ನು ಪೂಜಾರಿದು ಋಷಿಗಳಿಂದ ಬಂದದ. ಆವಾಗ ವಶಿಷ್ಠ ಮಹರ್ಷಿಗಳಿಗೆ ವೈರಿಯಾದ ಋಷಿ ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ವಿಶ್ವಾಮಿತ್ರಲ್ಲಿ ಹೋಗಿ ತನ್ನ ಆದಂಥ ವೃತ್ತಾಂತ ಎಲ್ಲವನ್ನ ತನ್ನ ಬೇಡಿಕೆಯನ್ನು ಸವಿಸ್ತಾರವಾಗಿ ತಿಳಿಸಿದ. ಮೊದಲು ಎಲ್ಲವೂ ವಿಶ್ವಾಮಿತ್ರ ಕೇಳಿದರು. ಕಷ್ಟ ಅಂದ್ರು ಅವರು. ಯಾವಾಗ ವಶಿಷ್ಠರಿಗೆ ಹೋಗಿ ಬಂದಿನಿ ಅಂದ ತಕ್ಷಣ ಎಲ್ಲ ಮಾಡಿಬಿಡಮಂದ ಅವನು. ಅದು ಆಗೋದಿಲ್ಲ ಅಂತೇಳೇನಿಲ್ಲ, ಅದಂಗಾಗೋದಿಲ್ಲ ಮಾಡಮಂದ ಲೆಕ್ಕ ಹಾಕ. ಆವಾಗ ವಶಿಷ್ಠ ಅಂದರು ಅದಕ್ಕೆ ಬೇಕಾದಂಥ ಯಾಗವನ್ನ ಯಜ್ಞವನ್ನು ಮಾಡಲಿಕ್ಕೆ ಏನು ಬೇಕು ಎಲ್ಲ ಹೇಳಿದರು. ಆದರೆ ಇದಕ್ಕೆ ವಶಿಷ್ಠ ಮಹರ್ಷಿ ಅಥವಾ ಅವರ ಮಕ್ಕಳನ್ನ ಕರಿಬೇಕಂದ ಯಜ್ಞಕ್ಕೆ ಪೂರ್ಣವಾಗಬೇಕಾದ್ರೆ. ಆವಾಗ ಕಷ್ಟ ಆಯ್ತು. ಆದ್ರೂ ಕೂಡ ಹೋದ್ಮೇಲೆ ಹೇಳಿದ, ಇದು ಸಾಧ್ಯ ಅದ, ಈ ದೇಹದಿಂದನೇ ಸ್ವರ್ಗಕ್ಕೆ ಹೋಗ್ಬೋದು, ಅದನ್ನ ವಿಶ್ವಾಮಿತ್ರ ಮಹರ್ಷಿಗಳು ನಡೆಸಿಕೊಡ್ತಾರೆ, ಆ ಕಾರ್ಯಕ್ಕೆ ತಾವು ಬರಬೇಕು ಅಂತ ಆಹ್ವಾನ ಕೊಟ್ಟರು. ಆವಾಗ ಒಳ್ಳೆ ಮಂದಿ ಹೆಂಗ ಹೋಗ್ತಾರೆ? ಇದು ಅಸಾಧ್ಯವಾದ ಮಾತು, ಅಖಂಡಿತವಾದ ಮಾತು, ನಾವು ಬರೋದಿಲ್ಲ ಅಂದ್ರೆ ಅವರು. ಆವಾಗ ಮತ್ತೆ ವಿಶ್ವಾಮಿತ್ರ ಹೇಳಿದಾಗ, ಇಲ್ಲ ದೇವತೆಗಳನ್ನಾದರೂ ಆಹ್ವಾನ ಮಾಡೋ ಅಂತ. ಆ ಯಜ್ಞಕ್ಕೆ ಯಾವ ಅಧಿಕಾರಿ ದೇವತೆಗಳಾರ ಅವರನ್ನೇ ಆಹ್ವಾನ ಮಾಡಬೇಕು. ಅವರಿಗೆ ಆಹ್ವಾನ ಕೊಟ್ಟಾಗ ದೇವತೆಗಳಂದ್ರು ಅದು ಅಸಾಧ್ಯವಾದ ಮಾತು, ಕಾನೂನು ಬಾಹಿರವಾದ ಮಾತು, ಕಾನೂನಿನ ವಿರುದ್ಧವಾದ ಮಾತು. ಯಾರು ಜಗತ್ತಿನಲ್ಲಿ ಇಲ್ಲಿವರೆಗೂ ಭೂಲೋಕದ ಒಬ್ಬ ಯೋಗಿ ಇರಲಿ, ಜ್ಞಾನಿ ಇರಲಿ, ತ್ಯಾಗಿ ಇರಲಿ, ಶರಣನಿರಲಿ, ಸಂತನಿರಲಿ, ಅಜ್ಞಾನಿ ಇರಲಿ, ಈ ಸ್ವರ್ಗ ಲೋಕವನ್ನು ದಾಟಿ ಹೋದರು ಎಷ್ಟೋ ಮಂದಿ ಯಾರ. ಸ್ವರ್ಗಲೋಕ ದಾಟಬೇಕಾದ್ರೇನೆ ಮೊದಲಿನ ದೇಹವನ್ನು ಬಿಟ್ಟೇ ಸ್ವರ್ಗಲೋಕ ದಾಟಿ ಬರಬೇಕು. ಅಂಥದ್ರಲ್ಲಿ ಇದು ಹೆಂಗ ಸಾಧ್ಯ ಅದ? ಅವ್ರು ಹೇಗೆ ಮಾಡ್ತಾರ, ನೀನು ಹೇಗೆ ಬರ್ತಿದ್ದಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅವರು ನಾವು ಬರೋದಿಲ್ಲ ಅಂದ. ಆವಾಗ ಆ ವೃತ್ತಾಂತ ವಶಿಷ್ಠರಿಗೆ ಅವರೇ ಸ್ವತಃ ಆಹ್ವಾನ ಕೊಟ್ಟರು, ಬರಲಿಲ್ಲ ಅವರು. ಕೊನೆಗೆ ಆ ಒಂದು ಛಲ ಅದಲ್ಲ, ಅವಿವೇಕತನದ ಛಲ ಸಾಯತನ ಇರ್ತದ. ಅದು ಮಧ್ಯದಾಗ ಹೋದಲ್ಲ, ವಿವೇಕ ಬಂತಿಲ್ಲ, ಮಧ್ಯದಾಗ ಹೋಗ್ಬಿಡ್ತದ. ಅದು ಯಾವಾಗ ವಿಚಾರ ಬಂತಿಲ್ಲ, ಹೌದಲ್ಲಪ್ಪ
ನಾವು ಮಾಡೋದು ತಪ್ಪದ, ಇದು ಅಸಾಧ್ಯ ಅದ, ಅವ್ರು ಹೇಳ ಮಾತು ಸತ್ಯ ಅಂತ ಯಾವಾಗ ಒಪ್ಪಿಕೊಂಡ ವಿವೇಕ ಬಂತು ಆವಾಗ ಮುಗಿದು ಹೋಗ್ತದೆ. ಅದರ ಅವಿವೇಕಿಗಳ ಛಲ ಹೇಗಿದಂದ್ರೆ ವಿಶ್ವಾಮಿತ್ರ ಅದಕ್ಕೆ ಸಾಥಿ ಕೊಟ್ಟ. ಈ ರೀತಿ ಸಾಧ್ಯ ಇಲ್ಲ ಅಂದಾಗ ನೋಡೇ ಬೇಡ ನಂದವನು. ಯಾಕಂದ್ರೆ ಅನಂತ ತಪಶಕ್ತಿ ಉಳ್ಳಂತ ಮಹಾ ಋಷಿ ವಿಶ್ವಾಮಿತ್ರ ಸಾಮಾನ್ಯ ಅಲ್ಲ. ಆ ಶಕ್ತಿಯಿಂದ ಏನು ಮಾಡಿದ ಅಂದ್ರೆ ಸ್ವರ್ಗಲೋಕಕ್ಕ ಪ್ರತಿ ಲೋಕವನ್ನ ಸೃಷ್ಟಿ ಮಾಡ್ಬೇಕಂದವನು. ಸ್ವರ್ಗ ಹೇಗಿದೆ ಅದೇ ಪ್ರಕಾರವಾಗಿ ಮತ್ತೊಂದು ಸ್ವರ್ಗವನ್ನು ನಿರ್ಮಾಣ ಮಾಡೋದು. ನೋಡ್ರಿ ಎಲ್ಲಿಗೆ ಹಾಕಿದ ಕೈ ಅವರು. ಕೃತಕವಾದ ಸ್ವರ್ಗವನ್ನು ನಿರ್ಮಾಣ ಮಾಡಿ ಇವನ್ನ ಕಳಿಸಿಬಿಡೋಣಂತ. ಆವಾಗ ಮತ್ತೆ ಬಹಳ ದೇವತೆಗಳು ಎಲ್ಲರೂ ಕುಂತು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅನೇಕ ರೀತಿ ತಿಳಿಸಿ ಹೇಳಿ, ಇದು ಅವಿವೇಕದ ಕೆಲಸ, ಅಸಾಧ್ಯದ ಕೆಲಸ, ಇದು ಒಂದು ವೇಳೆ ನೆರವೇರಿದರೆ ಘೋರವಾದ ದುರಂತವೇ ಜರಿಗೆ ಹೋಗ್ತದೆ ಲೋಕದಲ್ಲಿ, ಅದಕ್ಕೆ ದಯವಿಟ್ಟು ಕೈ ಹಾಕಬಾರ್ರಿ ಅಂತ ಪರಿಪರಿಯಾಗಿ ಹೇಳಿದ ಮೇಲೆ ಮುಂದೆ ಅದು ಭಾಳ ಶುರು ಆಗ್ತದ. ಮತ್ತೆ ವಾಮನ ಅವತಾರ ಮಾಡಿ ಆ ಏನೇನು ಆಗಿದೆ ಅಂತ ಕತೆ ಬಹಳ ದೂರ ಅದ. ಅಂದ್ರೆ ಎಂತೆಂಥ ಕಾರ್ಯವನ್ನ ಮಾಡಲಿಕ್ಕೆ ಕೈ ಹಾಕ್ತಾರ ಅವಿವೇಕಿ ಜನರು ಅಂತ. ಸಣ್ಣ ಕೆಲಸ ಅಲ್ಲ. ಇಲ್ಲಿ ಲೋಕದಲ್ಲಿ ಒಬ್ಬ ಸಣ್ಣ ಮನೆ ಮುರಿಯೋದು, ಒಂದು ಓಣಿ ಹೊಡೆಯೋದು, ಮನೆ ಹೊಡೆಯೋದು, ಸಂಸಾರ ಕೆಡಿಸೋದು ಈ ದೊಡ್ಡ ಮಾತಲ್ಲ. ಅವರು ಅದಕ್ಕೆ ಕೈ ಹಾಕ್ಯಾರ. ಎಷ್ಟು ಅವಿವೇಕ ಕೆಲಸ ಮಾಡ್ತಂತ ಲೆಕ್ಕ ಹಾಕ್ರಿ. ಅದಿರಲಿ. ಅದರಿಂದ ಇಲ್ಲೇನಂದ್ರೆ ತಾನು ತನ್ನ ಧನದ ಮತ್ತು ಕುಲದ ಕೀರ್ತಿಯು ದಿಕ್ಕುಗಳೆಲ್ಲ ಹಬ್ಬಿ ಹೋಗಿದೆ. ಎಲ್ಲರಿಗೆ ನಮ್ಮ ಮನೆತನದ್ದು ಕುಲದ್ದು ಎಲ್ಲ ದಿಕ್ಕುಗಳಿಗೆ ಮೂಲೆಗಳಿಗೆ ಇದು ಹಬ್ಬಬೇಕು ಅಂತ ಅಸುರಿ ಮನುಷ್ಯನು ತನ್ನ ಬಾಯಿಯಿಂದ ತನ್ನ ಪ್ರತಾಪವನ್ನೇ ಕೊಚ್ಚಿಕೊಳ್ಳುತ್ತಾನೆ. ನೋಡಿ ಎಲ್ಲರಿಗೆ ಇದು ಇಂಥವ್ರಿಗಿಲ್ಲ, ಎಲ್ಲರಿಗೂ ಮುಟ್ಟಬೇಕು ನೋಡಿ ಸುದ್ದಿ, ಎಲ್ಲರನ್ನ ಕರೆಸ್ಬೇಕು ನೋಡ್ರಿ. ಅಲ್ರಪ್ಪ ಅವ್ರು ಬರ್ತಾರಿಲ್ಲ, ಅದಕ್ಕೆ ಏಟು ರೊಕ್ಕ ಖರ್ಚಾಗ್ತದ, ಬಸ್ ಟಿಕೆಟ್ ಮಾಡ್ಬೇಕಾ, ಬಸ್ ಮಾಡ್ಬೇಕಾ, ಜೀಪ್ನಾಗ ಬರ್ತಾರೋ, ಜೀಪ್ನಾಗ ಬರಲ್ಲ ಅಂದ್ರೆ ಕಾರ್ನಾಗ ಬರ್ತಾರೋ, ಒಟ್ಟು ಯಾರು ಎದುರಾಗ ಬರ್ತಾರ ಎಲ್ಲ ಬರಬೇಕು, ನನಗೆ ಚಪ್ಪಾಳೆ ಹಾಕ್ಬೇಕು, ಜೈಕಾರ ಹಾಕ್ಬೇಕು, ಅಷ್ಟೇ ನಡೆದವ್ರು ಜಗತ್ತಿನಲ್ಲಿ. ಇವು ಯಾರು ಮಾಡ್ತಾರೆ ಕಾರ್ಯ? ಶಾಸ್ತ್ರ ಅನುಗುಣವಾಗಿ ವಿಚಾರ ಮಾಡಬೇಕು. ಇಂಥ ಕಾರ್ಯ ಮಾಡೋರು ಅನ್ಯಾಯದಿಂದ ಮೋಸದಿಂದ ಹಣ ಸಂಪಾದನೆ ಮಾಡಿದವರೇ ಈ ಕಾರ್ಯ ಮಾಡ್ತಾರೆ. ಇವನ್ನ ನಿಮ್ಮಿಂದ ನಮ್ಮಿಂದ ಮಾಡಕ್ ಬರ್ತದೆ? ಎಲ್ಲಾದ್ರೂ ಒಂದು ಧರ್ಮ ಕಾರ್ಯಕ್ಕೆ ಹುಬ್ಬಳ್ಳಿಗೆ ಅಥವಾ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಲೆಕ್ಕ ಹಾಕ್ತೀವಿ ನಾವು. ನಮ್ಮ ಬಸ್ ಚಾರ್ಜ್ ನಾವು ಲೆಕ್ಕ ಹಾಕ್ತೀವಿ. ಇದನ್ನ ಯಾರಿಗೆ ಹಾಕಮು, ಯಾರು ಕೊಟ್ಟಾರು, ಅಥವಾ ನಾನಾದ್ರು ಸ್ವಂತ ಎಷ್ಟು ಖರ್ಚು ಆಗ್ತಂತ ವಿಚಾರ ಮಾಡ್ತೀವಿಲ್ಲ. ಮತ್ತೆ ಮಂದಿನ ಜೊತೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಮೂಲೆಗೆ ಇರ್ತಕ್ಕಂಥ ಜಗತ್ತಿನಲ್ಲಿ ಬೆಂಗಳೂರು ಚಲೋ ಅಂದ ತಕ್ಷಣ ಬೆಂಗಳೂರು ತುಂಬ ಫ್ರೀಡಮ್ ಪಾರ್ಕ್ನಲ್ಲಿ 3-4 ಲಕ್ಷ ಜನ ಇರ್ತಾರೆ. ಮತ್ತೆ ಅವ್ರಿಗೆ ಬಸ್ ಚಾರ್ಜ್ ಟಿಕೆಟ್ ಯಾರು ಕೊಟ್ರು ಅಂತ ಈ ಅವಿವೇಕ ಜನ ಅಲ್ಲ. ಯಾಕಂದ್ರೆ ತಮ್ಮದು ನಡಿಬೇಕಷ್ಟೇ, ತಾವೇ ಮುಂದಿರಬೇಕು. ಆದರೆ ನಾನು ಯಾಕೆ ಮಾಡ್ತೀನಿ, ಇದರಿಂದ ಏನು ಆಗ್ತದಂಬ ಅರಿವೇ ಇಲ್ಲ ಅಂತ ಅವ್ರಿಗೆ. ಹಾಗಾಗಿ ಅವರೆಲ್ಲರೂ ಏನು ಮಾಡ್ತಾರಂದ್ರೆ, ಇದಕ್ಕೂ ಮೀರಿದರೆ ನಿನ್ನೆನೆ ಹೇಳೀನಿ, ವಾಮ ಮಾರ್ಗವನ್ನು ಆಚರಣೆ ಮಾಡ್ತಾರೆ. ಈಗಾಗಲೇ ಕೇಳಿವಿ ನಾವು, ರಾಜಕೀಯ ಎಷ್ಟು ವ್ಯಕ್ತಿಗಳು ಒಂದೊಂದು ಯಜ್ಞ ಯಾಗವನ್ನು ಮಾಡಿಸ್ಬೇಕಾದ್ರೆ 100 ಮಂದಿ, 101 ಮಂದಿ, 500 ಮಂದಿ ದ್ವಿಜ ಬ್ರಾಹ್ಮಣರನ್ನು ಕರೆಸಿ ಯಾಗವನ್ನು ಮಾಡಿ ಕೋಟಿ ಹಣವನ್ನು ಖರ್ಚು ಮಾಡಿದವ್ರನ್ನ ಈಗಲೂ ನಾವು ನೋಡ್ತಿದ್ದೀವಲ್ಲ. ನಾವು ಮಾಡ್ತೀವಲ್ಲ ಇದನ್ನ. ರಾಜಕೀಯದವರು ಈ ಮಾರ್ಗದಿಂದ ಆಗಲಿಲ್ಲ ಅಂದ್ರೆ ಆ ಮಾರ್ಗ ಹಿಡಿತಾರೆ. ಆ ಮಾರ್ಗದಿಂದ ಏನು ಮಾಡ್ತಾರೆ ಅಂದರೆ, ತಮಗೆ ಬೇಕಾದಂಥ ಮಾಡಿ
ಮೋಸದಿಂದ ಎಲ್ಲವನ್ನು ಪಡಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಕ್ಷದಾಶಾಮಿ ಅಂತ ಇನ್ನೊಂದು ಮಾತು ಹೇಳಿದರು. ಅನೇಕ ಯಾಗಗಳನ್ನು ಮಾಡಿದ ಪ್ರತಿಷ್ಠೆಯು ನನಗಾದಂಬುದು ಒಂದು, ಉಳಿದ ಯಜ್ಞಿಕರು ನನಗೆ ಹಿಂದೆ ಬಿದ್ದಿರುವರು. ಅವರು ಮಾಡ್ಯಾರ್ರಿ. ಅವ್ರು ಯಾವುದು ಮಾಡ್ಯಾರ? ಇಂಥದ್ದು ಮಾಡ್ಯಾರ. ಅದಕ್ಕಿಂತ ಹೆಚ್ಚಿಂದ ಯಾವುದು? ನಾ ಮಾಡಿದೆ. ಅಂದರೆ ನಾ ಮಾಡಿದ ಯಜ್ಞಕ್ಕಿಂತ ಉಳಿದವರು ಮಾಡಿದ ಯಜ್ಞ ಚಿಕ್ಕ ಯಜ್ಞಗಳಿನ ನನ್ನಂತ ಯಜ್ಞ ಮಾಡಿಲ್ಲ ಅಂತ ಮತ್ತೆ ಯಜ್ಞಾಭಿಮಾನ ಬರ್ತದಿಲ್ಲ. ಮೊನ್ನೆ ಇದ್ರಲ್ಲಿ ನೋಡಿದೆ ನಾನು, ಎಲೆಕ್ಷನ್ ನಿಂತಾರೆ ಇಬ್ಬರು. ಆ ಎಲೆಕ್ಷನಲ್ಲಿ ಇಬ್ಬರು ದೋಸ್ತರು ಊರಾಗಿರ್ತಾರಲ್ಲ, ಅಲ್ಲಿ ಬರೋದು, ಸೋಗಪ್ಪನಲ್ಲಿ ಬರೋದು. ಏನಪ್ಪ ದಣಿ ಸುಮ್ಮನೆ ಕುಂತೆಲ್ಲ, ಎಲೆಕ್ಷನ್ ಸಮೀಪ ಬಂತು, ಏನಿಲ್ಲ ಮತ್ತೆ ಹೆಂಗಾದ ವಾತಾವರಣ, ಏನಪ್ಪ ನೀ ಹಿಂಗೆ ಸುಮ್ಮನೆ ಕುಂತ್ರ ನೀ ಗೆದಂಗಿಲ್ಲ ಸೌಕಾರ. ಯಾಕಂದ್ರೆ ಅಲ್ಲಿ ನೋಡಿ ಎದುರಾಳಿ ದಿವಸ ಒಂದು 50-60 ಕ್ವಿಂಟಲ್ ಅಕ್ಕಿ ಹೋತಾವ. ಬರೀ ಪತ್ರೊಳಿದಕ್ಕೆ 2 ಟ್ಯಾಕ್ಟರ್ ಇಟ್ಟಾನ ಅಂತ ಅವನು. ಉಂಡು ಪತ್ರೊಳಿದಾಗ 2 ಟ್ಯಾಕ್ಟರ್ ಇಟ್ಟಾನ. ನೀ ಇನ್ನೂ ಸುಮ್ಮನೆ ಕುಂತಲ್ಲ ಇಲ್ಲಿ ಅಂತ ಇಲ್ಲಿ ಬಂದು ಹೇಳೋದು. ಆಯ್ತು ಬಿಡಪ್ಪ, ನಾವು ಏನು ಮಾಡ್ಬೇಕಲ್ಲ, ಆಯ್ತು ಶುರು ಮಾಡ್ರಿ ಇವತ್ತಿನಿಂದ. ಆಯ್ತು ಅಂತ ತಗೊಳ್ಳೋದು. ಅಲ್ಲಿ ಹೋದ್ರು, ಏನಪ್ಪ ಗೌಡ ನಮಸ್ಕಾರ, ಬರ್ರಿ ಎಲ್ಲಿಂದ ಬಂದ್ರಿ ಅಂದ್ರೆ, ನಾವು ನಿಮ್ಮ ಎದುರಿಗೆ ನಿಂತಾನಲ್ಲಪ್ಪ, ಅವನು ಮನೆಗೆ ಹೆಜ್ಜೆ ಇಡಂಗಿಲ್ಲ, ನಾವಲ್ಲ ನಮ್ಮ ಚಪ್ಪಲಿ ಕೂಡ ಹೆಜ್ಜೆ ಇಡಂಗಿಲ್ಲ, ಇವತ್ತು ಬರಂಗೆ ಬಂದಿವಿ, ಕರ್ನಪ್ಪ ಯಾಕೆ ಕರ್ತ ಅಂತ ಹೋದ್ವಿ. ನೋಡ್ತಪ್ಪ ಗೌಡ ಏನು ಅಭಾವ ಇಂಥ ಪರಿ ನಡೆದ, 4-5 ಟ್ಯಾಕ್ಟ್ರು ಬರೀ ಎಂಜಿನ್ ಪತ್ರ ಹೊಡಿಯಕ್ಕೆ ಟ್ಯಾಕ್ಟರ್ ಇಡೋಣಪ್ಪ ಅಂದ್ರೆ 100 ಕ್ವಿಂಟಲ್ ಅಕ್ಕಿ ಹೋಗ್ತಾವ. ಸಾಯಂಕಾಲ ಕುಡಿಯೋದೇ ಬೇರೆ, ತಿನ್ನೋದೇ ಬೇರೆ. ನೀನು ಹಿಂಗೆ ಕುಂತ್ರೆ ನೀನು ಸೋಲೋದಂತ ಗ್ಯಾರಂಟಪ್ಪ. ಮತ್ತು ಹೆಸರು ಚಲೋ ಅದ ನಿಂದು, ಯಾರು ನೋಡಿದ್ರು ನಿನಗೆ ಅಂತಾರ. ಖರ್ಚು ಮಾಡ್ಲಂದ್ರೆ ಹಿಂಗ ಆಯ್ತು ನೋಡಿ ತಗ. ಹಿಂಗೆ ಮಾಡಿ ಏನು ಮಾಡಿದ್ರು, ದವ ಸೇವಿಸೋತಾವ ನೋಡು ಜನ. ಅಂದರೂ ಕೂಡ ಇವು ಹಿಂಗೆ ಆತ ಹಂಗ ಮಾಡ್ಯಾನಂದ್ರೆ ನನಗೆ ಅವನಿಗಿಂತ ಹೆಚ್ಚಿನ ಯಜ್ಞ ನಾವು ಮಾಡೋಣ, ಅದು ಅಂಥದ್ದು ಅವನು ಮಾಡ್ಯಾನ, ಅದಕ್ಕಿಂತ ದೊಡ್ಡದು ನಾವು ಮಾಡೋಣ. ಈ ರೀತಿ ಮಾಡಿ ಅವ್ರು ಏನು ಮಾಡ್ತಂದ್ರೆ ನಮಗೆ ಒಟ್ಟು ಸಮಾನ ಆಗಿ ಯಾರು ಬರಬಾರ್ದು. ಏನು ಬಂದ್ರು ನಾವೇ ಬರಬೇಕು, ಎಷ್ಟನ ಖರ್ಚ. ಹೀಗೆ ಇನ್ನು ದಾನ ಕೂಡ ಮಾಡ್ತಾರ. ದಾನದ ದೃಷ್ಟಿಯನ್ನು ನೋಡಿದರೆ, ದಾನ ಮಾಡಿದಾಗ ನನಗಿಂತ ಹೆಚ್ಚಿನ ದಾನ ಮಾಡಿದವರು ಯಾರು ಇಲ್ಲ ಅನ್ನುವಂಥ ಪ್ರತಿಷ್ಠೆಗೋಸ್ಕರವಾಗಿ, ಜನರಿಗೆ ಹೊಗಳುಗೋಸ್ಕರವಾಗಿ ದಾನ ಮಾಡೋರು ಯಾರು? ಅವರು ಅದಕ್ಕಾಗಿ ದಾನ ಮಾಡ್ತಾರೆ. ಅವರೆಲ್ಲ ಕೋಟಿ ಕೋಟಿ ಹಣವನ್ನಾಗಲಿ, ಕಿಲೋ ಬೆಳ್ಳಿ, ಕಿಲೋ ಬಂಗಾರ ದಾನ ಮಾಡೋರು ಎಲ್ಲೇನ ಗುಪ್ತವಾಗಿ ದಾನ ಮಾಡಿದ್ದು ಕೇಳಿದ್ರೆ ನೀವು? ಇನ್ನು 8 ದಿನ ಇರ್ತದ, ಆಗಲೇ ಪ್ರಚಾರ ಶುರು. ಎಷ್ಟು KGದು ಬೆಳ್ಳಿ ಕಿರೀಟ ಮಾಡಿಸ್ಯಾರ, ಇವೆಲ್ಲ ಇದಕ್ಕೆ ಪ್ರಚಾರಕ್ಕೋಸ್ಕರವಾಗಿ. ಏಕೆಂದರೆ ಇವರಿಗೆ ನಾನು ನಟ, ಕಾಮ, ವಿಟ, ನರ್ತಕಿ, ಗಾಯಕ ಮೊದಲಾದವರಿಗೆ ಬೇಕಾದಷ್ಟು ಧನವನ್ನು ಕೊಟ್ಟು ಅವರಿಂದ ಹೊಗಳಿಸಿಕೊಂಡು ಹರ್ಷವನ್ನು ಅನುಭವಿಸುತ್ತಾರೆ. ಕರೆಸರಿಲ್ಲ ಅವ್ರನ್ನ, ಇವನ್ನೆಲ್ಲ ಕರೆಸಿ ಅವರಿಗೆ ಬೇಕಾದಷ್ಟು ದುಡ್ಡನ್ನು ಕೊಟ್ಟು ಅವರಿಂದ ನಿನಗೆ ಇವರು ಹೊಗಳಬೇಕಷ್ಟೆ. ಭಾಳ ಒಳ್ಳೆ ಮನುಷ್ಯ, ಕೆಟ್ಟವನಿಗೆ ಒಳ್ಳೆ ಅನ್ನಬೇಕು, ಕಾಮಿಗೆ ನಿಷ್ಕಾಮಿ ಅನ್ನಬೇಕು, ಏನೇನೋ ಕೆಟ್ಟವ್ರಿಗೆ ಒಟ್ಟು ಒಳ್ಳೆಯವರು ಅನ್ನಬೇಕು. ಮತ್ತೆ ರೊಕ್ಕ ಖರ್ಚು ಮಾಡಿ ಕರೆಸ್ತಾರಿಲ್ಲ, ಕರೆಸಿ ಈ ಪ್ರಕಾರ ತುಚ್ಛ ಭಾವನೆಯಿಂದ ಅಸುರಿ ಮನುಷ್ಯನು ಅವಿವೇಕವೆಂಬ ಅಜ್ಞಾನದಿಂದ ಮೋಹಿತನಾಗಿ, ಈ ಅಜ್ಞಾನವು ಭ್ರಮ ಪರಂಪರಾ ರೂಪವಾದ ಅನೇಕ ಪ್ರಕಾರದ ಮೋಹದಲ್ಲಿ ಅವನನ್ನು ತಳ್ಳುವುದು. ಒಂದು ಪ್ರಕಾರದ ಮೋಹ ಇಲ್ಲ, ಅನೇಕ ಪ್ರಕಾರದ ಮೋಹ ಅಂದ್ರೇನು?
ಜಗತ್ತಿನಲ್ಲಿ ಅನೇಕ ಪ್ರಕಾರ ಒಟ್ಟುಗೂಡಿಸಿ ಪಂಚ ವಿಷಯಗಳನ್ನೇ ನಿರ್ಣಯ ಮಾಡಿ ಅದರಲ್ಲಿ ಸಾವಿರಾರು ವಿಷಯಗಳನ್ನು ಕ್ರೋಢೀಕರಿಸಿಕೊಂಡು ಅದರಲ್ಲಿ ಮೋಹ ಅಂದರೆ ಪ್ರೀತಿಯನ್ನು ಪ್ರೇಮವನ್ನು ಇಟ್ಟು ಅದರಲ್ಲೇ ನಶ್ವರವಾಗಿರ್ತಕ್ಕಂಥ ವಸ್ತುಗಳಲ್ಲಿ ತನ್ನ ಪ್ರೇಮವನ್ನು ಇಟ್ಟು ದೇಹವನ್ನು ಬಿಟ್ಟು ತಾನು ಯಾವ ವಸ್ತುವಿನ ಮೇಲೆ ಮೋಹ ಮಾಡಿ ದೇಹ ಬಿಟ್ಟಿದ್ದ ಅದೇ ವಸ್ತುವಾಗಿ ಪುನಃ ಜನ್ಮ ಎತ್ತಬೇಕಾಯ್ತು ನೋಡ್ರಿ. ಇವನೇನು ಪಡ್ಕೊಂಡಪ್ಪ ಸಾಧನೆ ಮಾಡಿ ಇಷ್ಟೆಲ್ಲ ಧನ ಆದ, ಸಂಪತ್ತಾದ, ಅಧಿಕಾರ ಆದ, ಅಂತಸ್ತಾದ, ಬೇಕಾದ. ಆದರೆ ವಿವೇಕದಿಂದ ಇಷ್ಟು ಮಾಡೋದು ಬೇಕಾಗಿಲ್ಲ. ಇದರ ಸ್ವಲ್ಪ ಮಾಡಿದ್ರೆ ಎಷ್ಟು ಪರಿವರ್ತನೆ ಆಗ್ತಿತ್ತು. ಸ್ವಲ್ಪ ಮಾಡಿದ್ರೆ ಸಾಕಾಗಿತ್ತಲ್ಲ. ಅದಕ್ಕಿಂತ 100 ಪಟ್ಟು ಅವಿವೇಕದಿಂದ ಮಾಡಿದ ದಾನ, ಧರ್ಮ, ಯಜ್ಞ, ಯಾಗ ತನಗೇನು ಲಾಭ ಮಾಡಿತು ಅಂದರೆ ಮತ್ತೆ ನರಕ ಲೋಕಕ್ಕೆ ಹೋಗುವಂಥದ್ದೇ ಪ್ರಾಪ್ತ್ಯಾತಿ ವಿನಃ ಸ್ವರ್ಗ ಅಂತ ದೂರ ಉಳಿತೆ ಅಂತ ಅರ್ಥ. ಹೀಗೆ ಅನೇಕ ಚಿತ್ತ ವಿಭ್ರಾಂತ. ಮತ್ತೇನು ಹೇಳಿದ್ರು ಅಂದರೆ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮ ಆವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೆ ಅಶುಚವು ಅಂದ್ರು. ಇವ್ರ ಕೊನೆಗೆ ಏನು ಗತಿರಿ ಅಂದರೆ ಅನೇಕ ಚಿತ್ತ ವಿಭ್ರಾಂತ ಅಂದರೆ ಅನೇಕ ದುಷ್ಟ ಸಂಕಲ್ಪಗಳಿಂದ ವಿವಿಧ ಪ್ರಕಾರದ ಭ್ರಾಂತಿ ಉಳ್ಳವರಾಗಿ ಅನೇಕ ಚಿತ್ತ ವಿಭ್ರಾಂತರೆಂದು ಹೆಸರು. ಅವರು ಯಾವಾಗಲೂ ಚಿತ್ತ ಚಂಚಲ ವೃತ್ತಿ ಉಳ್ಳವರೇ ವಿನ ಒಂದು ಕ್ಷಣದಲ್ಲಿ ಚಿತ್ತ ಇಲ್ಲಿ, ಒಂದು ಕ್ಷಣದಲ್ಲಿ ಅಲ್ಲಿ, ಈ ಪ್ರಕಾರ ಇದ್ದು ಚಿಂತನೆಯ ವಿಷಯವಿಲ್ಲದೆ ಇರುವುದಕ್ಕೆ ಅನೇಕ ಅಂದರು. ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಚಿಂತನೆ ಮಾಡ್ತಾನಂದ್ರೆ ಆ ಕಾಲದಲ್ಲಿ ಒಂದೇ ಚಿಂತೆ ಇರ್ತದೆ ಆ ವಸ್ತುವಿನ. ಕೆಲವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ ಅಲ್ಲ, ಅದೊಂದೇ ಚಿಂತೆ ವಿನ ಇನ್ನು ಬೇರೆ ಯಾವ ಚಿಂತೆ ಇಲ್ಲ ಅವರಿಗೆ, ಹೌದಲ್ರಿ? ಆದರೆ ಇದು ಅನೇಕ ಚಿತ್ತ ವಿಭ್ರಾಂತ ಅಂದರೆ ಒಂದೇ ಪ್ರಕಾರದ ಚಿಂತೆ ಅಲ್ಲ, ಅವನಿಗೆ ಅನೇಕ ಪ್ರಕಾರದ ಚಿಂತೆ. ಹೀಗೆ ಅನೇಕ ಮತ್ತು ಕಾರ್ಯಾರಂಭದಲ್ಲಿ ಈ ಕಾರ್ಯವನ್ನು ಮಾಡುವುದು ಯೋಗ್ಯವೋ ಅಥವಾ ಅಯೋಗ್ಯವೋ ಅನ್ನೋದು ವಿಚಾರ ಇಲ್ಲ ಅವನಲ್ಲಿ. ವಿವೇಕ ಇದ್ದಲ್ಲಿ ಇದು ಯೋಗ್ಯ, ಇದು ಅಯೋಗ್ಯ, ಅಥವಾ ಇದು ಒಳ್ಳೆಯದೋ, ಇದು ಕೆಟ್ಟದ್ದೋ, ಇದು ಧರ್ಮದ್ದೋ, ಇದು ಅಧರ್ಮದ್ದೋ, ಇದು ಮನುಷ್ಯನಾಗೆ ಮಾಡುವುದೋ ಅಥವಾ ಮಾಡಲಾರದು ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ. ಇವನಿಗೇನು ಗೊತ್ತಾಗಬೇಕು. ಹಾಗಾಗಿ ಅಲ್ಲಿ ಕಾರ್ಯ ಆರಂಭದಲ್ಲಿ ನಾ ಏನು ಮಾಡ್ತೀನಿ, ಕಾರ್ಯ ಆದ ಮೇಲೆ ಇದರ ಫಲ ಏನಾದಂಥ ವಿಚಾರಣೆ ಇಲ್ಲ. ಮಾಡೋದಪ್ಪ ಅಷ್ಟೆ. ಮಾಡಿದ ಮೇಲೆ ಮಿಂಚಿದ ಮೇಲೆ ಚಿಂತಿಸಿ ಫಲವೇನಯ್ಯ ಮಾಡುವಾಗ ಮಾಡಿಬಿಡ್ತಾರೆ. ಅದಕ್ಕೆ ವಿವೇಕ ಇಲ್ಲದ ಕಾರ್ಯ ಚಿಂತನೆಯಿಂದ ದುಃಖನೇ ಪ್ರಾಪ್ತಿ ಅಲ್ಲ. ಆ ದುಃಖ ಆದಾಗ ಇದು ಮಾಡಬಾರ್ದಾಗಿತ್ತು ಅಂತ ಪ್ರಯೋಜನ ಏನೋ ಪ್ರಯೋಜನ ಅದ. ಅದು ಮಾಡಬಾರ್ದಾಗಿತ್ತು ಅಂತ ಭಾವ ಬಂತಂದ್ರೆ ಅವನು ಮಧ್ಯಮ ಇರ್ತಾನೆ, ಮಧ್ಯಮ ವಿವೇಕ ಅವನು. ಇನ್ನೂ ಕೂಡ ಅದು ಮಾಡಿದ ಮೇಲೆ ಅದು ತನಗೆ ಏನು ಅನ್ಕೊಂಡಿದ್ದ ಅದರಂತೆ ಆಗದಿದ್ದರೆ ಅದಕ್ಕಿಂತ ಹೆಚ್ಚಿನ ಮಾಡಕೋತಾನೆ. ಮತ್ತೆ ದುಃಖನೇ ಹೆಚ್ಚಾಯ್ತು, ಕಡಿಮೆ ಆಯ್ತಲ್ಲಿ ದುಃಖನೇ ಹೆಚ್ಚಾಗ್ತದ. ಹಾಗಾಗಿ ಭ್ರಾಂತಿಯಿಂದ ಕೂಡಿದವರಿಗೆ ವಿಭ್ರಾಂತರೆಂದು ಹೆಸರು. ಚಿತ್ತವು ವಿಭ್ರಾಂತನೆಂದು ಹೇಳಕ್ ಕಾರಣ ಎಂದರೆ ಅನೇಕ ಚಿಂತನೆ ಯಾರು ಮಾಡ್ತಾರಂದ್ರೆ ಅವರಿಗೆ ಅನೇಕ ದುಃಖಗಳವ ನೋಡ್ರಿ, ಅನೇಕ.
ಅದರಲ್ಲಿ ಒಂದು ವಿಶೇಷವಾದ ಏಕ ಅಂತ ಅದ. ಏಕದಲ್ಲಿ ಅನೇಕಾವಿನ ಅನೇಕದಲ್ಲಿ ಏಕನಾದ, ಏಕದಲ್ಲಿ ಅನೇಕಾವ. ಅನೇಕವನ್ನು ಬಿಟ್ಟು ಏಕ ಚಿಂತನೆಯನ್ನು ಯಾರು ಮಾಡ್ತಾರಂದ್ರೆ ಅವ್ರಿಗೆ ವಿವೇಕ ಆದಂತ. ಏಕವಾಗಿರೋದು ಯಾವುದು? ಆತ್ಮ. ಆತ್ಮ ಅನೇಕ ಅದೇನಲ್ಲಿ ಏಕ ಅದ. ನಾವು ಅನೇಕನ್ನ ಚಿಂತನೆ ಮಾಡ್ತೀವಿ. ಅನೇಕ ವಸ್ತುಗಳಲ್ಲಿ ಏಕತ್ವವಾಗಿರ್ತಕ್ಕಂಥ ಸ್ವರೂಪ ಏನದ, ಆ ಸ್ವರೂಪ ಚಿಂತನೆಯನ್ನ ದೃಢ ಮಾಡಿಕೊಳ್ಳುವುದು ಬಹಳ ಕಷ್ಟ ಅದ. ಮಾಡಿಕೊಳ್ಳುವರು ಬಹಳ ಕಡಿಮೆ ಅದ. ಏಕ ವಸ್ತುವಿನ ಬಗ್ಗೆ ಹೇಳುವವರ ಸಂಖ್ಯೆ, ಕೇಳುವವರ ಸಂಖ್ಯೆ, ಈಗಿನ ಕಾಲದಲ್ಲಿ ಶಾಸ್ತ್ರಗಳ ಸಂಖ್ಯೆಗಳು ವಿಚಿತ್ರ ರೀತಿ ಹೇಳೋರಾರ. ತಲೆ ತೂಗುವಂಗ ಹೇಳೋರಾರ, ತಲೆ ತೂಗುವಂಗ ಕೇಳೋರಾರ. ಆದರೆ ಹೇಳಿದಂತೆ ದೃಢ ಮಾಡಿಕೊಳ್ಳುವರು ಬಹಳ ಕಡಿಮೆ ಮಂದಿ ಯಾರ. ಯಾಕಂದ್ರೆ ಅದು ಬಹಳ ದೈವಿ ಸಂಪತ್ತು ಉಳ್ಳವರಿಗೆ ಮಾತ್ರ ಸಾಧ್ಯ. ದೃಢ ಆಗ್ಬೇಕಾದ್ರೆ ದೈವಿ ಸಂಪತ್ತು. ನಿನ್ನೆ ಹೇಳಿನಿ, ಯಾವಾಗಲೂ ಇದು ಸುತ್ತ ಬೇಲಿದ್ದಂಗಿರ್ಬೇಕು. ಹೊರದೊಳಗೆ ಏನು ಹೋಗ್ಬೇಕಾದ್ರೆ ಹೋಗಬಾರ್ದು ಅಂದ್ರೆ ಸುತ್ತ ಬೇಲಿ ಹಚ್ಚಬೇಕು. ಅದರಂತೆ ಆತ್ಮಚಿಂತನೆ ಒಳಗೆ ಹೋದಾಗ ಹೊರಗಿನ ದುಷ್ಟ ಚಿಂತನೆಗಳು ಒಳಗೆ ಬರಲಾರ್ದಂಗೆ ನಾವು ಬೇಲಿ ಹಚ್ಚಬೇಕು. ಇದಕ್ಕೆ ಇದು ಬೇಲಿ ಹಚ್ಚೋದು ಹೆಂಗೆ ಮಾಡಬೇಕು ಅಂದ್ರೆ, ಮೊದಲು ಮಾಡುವಾಗ ಮುಂಚೆನೇ ವಿಚಾರ ಮಾಡಬೇಕು. ಇದನ್ನ ಒಳಗೆ ಬಿಟ್ರೆ ಏನು ಅನಾಹುತ ಅದ, ಬಿಡದೇ ಇದ್ರೆ ರಕ್ಷಣೆ ಏನಾದಂತ ಮೊದಲೇ ವಿಚಾರ ಮಾಡಬೇಕಿಲ್ಲ. ಹಾಗಾಗಿ ವಿಷಯ ಚಿಂತನೆಯಲ್ಲೇ ಮುಳುಗುವುದು. ವಿಷಯ ಚಿಂತನೆ ಮೊದಲೇ ಹೇಳಲ್ಲ ಯಾರು, ನಮ್ಮ ಹಸಿವೆ ಆದರೆ ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಇಡುವ ಚಿಂತೆ, ಇಟ್ಟರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂಥ ಹಲವು ಚಿಂತೆಗಳಲ್ಲಿ ಇರ್ಪನಿಗೆ ಶಿವಚಿಂತನೆ ಎಲ್ಲಿ ಅದು ಅಂಬಿಗರ ಚೌಡಯ್ಯ ಅಂತ. ಈ ಚಿಂತನೆ ಮಾಡಕ್ಕೆ ನಮ್ಮ ಸಮಯ ಇಲ್ಲಂದಾಗ ಶಿವಚಿಂತನೆ ಯಾವ ಮಾಡ್ತಾವಂತ ಮಾಡಕ್ ಸಾಧ್ಯ ಅದ. ಹಾಗಾಗಿ ಈ ಎಲ್ಲ ಅನೇಕ ಚಿಂತನೆ ಹೋಗ್ಬೇಕು ಅಂದ್ರೆ ನಿನಗೆ ಶಿವಚಿಂತನೆ ಯಾವ ಮಾಡ್ತದ್ದಿ, ಈ ಅನೇಕ ಚಿಂತನೆ ಓದ್ತಾವ. ಅನೇಕ ಚಿಂತನೆ, ಬಡತನ ಅದ, ಉಣ್ಣುವ ಚಿಂತೆ ಅದ, ಅವನ ಜ್ಞಾನಿ ಗೊತ್ತಾಗ್ತದ. ನಮ್ಮ ಬಸವಾನಂದರು ಮೂರು ದಿನ ಉಪವಾಸ ಇದ್ರು. ಯಾಕೆ ಉಪವಾಸ ಇದ್ದು? ಶಾಂತಿಯಿಂದಿದ್ರು, ನೆಮ್ಮದಿಯಿಂದಿದ್ರು. ಅದು ಅನ್ನ ನೀರು ಪ್ರಾಣಕ್ಕೆ ಬೇಕಂತೇಳಿ ಸುಮ್ಮನೆ ಕುಂತ್ರ. ಅವರು ದೇಹಕ್ಕೆ ಬೇಕನ್ನೋರು ಸುಮ್ಮನೆ ಕುಂದಿರ್ತವೆ. ಬಾಗಿಲು ಮುರಿತೀವಿ, ಚಿಲಕ ಮುರಿತೀವಿ, ಚೇರಾಡ್ತೀವಿ, ಏನೇನು ಮಾಡ್ತೀವಿ. ಆದರೆ ಅವರಂತ ದೃಢಜ್ಞಾನ ಬರದಿದ್ರು ಕೂಡ ಸಮಾಧಾನ ಆಗ್ತದೆ. ಒಪ್ಪತ್ತು ಅನ್ನ ಸಿಗದಿದ್ರು ಅವನು ಸಮಾನದಿಂದ ಬದುಕ್ತಾನೆ. ಯಾಕಂದ್ರೆ ಅವನು ಏಕ ಚಿಂತನೆ ಮಾಡ್ಯಾನಂತ, ಅನೇಕ ಚಿಂತನೆ ಇಲ್ಲ ಅಲ್ಲಿ. ಹೀಗಾಗಿ ಮೋಹಜಾಲ ಸಮಾವೃತ ಅಂದ್ರೆ ಮೋಹವೆಂಬ ಜಾಲದಿಂದ ಆವರಿಸಲ್ಪಟ್ಟ ಕಾರಣ ಅವರು ಈ ಜಾಲದಲ್ಲಿ ಸಿಲುಕಿ ಚಿತ್ತದಲ್ಲಿ ಅನೇಕ ದುಷ್ಟ ಸಂಕಲ್ಪಗಳನ್ನು ಮಾಡ್ತಾರೆ. ಮೋಹ ಬೇರೆ, ಮೋಹದ ಜಾಲ ಬೇರೆ. ಜಾಲ ಹೇಗಿದೆ ಅಂದ್ರೆ, ಮೀನುಗಾರ ಬೀಸುವಂತ ಬಲೆ ಏನದ ಅದಕ್ಕೆ ಜಾಲ ಅಂತ. ಆ ಜಾಲ ಬೀಸಿದಾಗ ಮೀನಕ್ಕ ಪಾರಾಗಿ ಹೋಗ್ಲಿಕ್ಕೆ ಇಲ್ಲಾದ್ರೆ ಆಸ್ಪದ ಆದೇನಂದ್ರೆ ಆಸ್ಪದ ಇಲ್ಲ. ಯಾವ ಕಡೆ ಹೋಗಿ ಬಂದ್ರು ಕೂಡ ಅದ್ರ ಒಳಗನೆ ಬೀಳ್ಬೇಕಂತ. ಸಾಮಾನ್ಯವಾಗಿ ಮೀನುಗಾರರು ಕಟ್ಟಿಗೆಯಿಂದ ಒಂದು ನೀರಿನಲ್ಲಿ ಹಾಕಿ ತೆಗಿತಾರೆ, ಗಾಣ ಹಾಕ್ತಾರೆ. ಗಾಣಕ್ಕೂ ಜಾಲಕ್ಕೂ ಭಾಳ ವ್ಯತ್ಯಾಸ. ಗಾಣದಿಂದ ಮೀನು ತಪ್ಪಿಸ್ಕೊಂತಾವ, ಹೌದಲ್ರಿ?
ಆ ಜಾಲದಿಂದ ತಪ್ಪಿಸೋಕೆ ಸಾಧ್ಯ ಇಲ್ಲ. ಮೋಹ ಅಂದರೆ ಗಾಣ ಇದ್ದಂಗ, ಜಾಲ ಅಂದರೆ ಇವು ಸಮೂಹ ಅಂತ. ಮೋಹದ ಸಮೂಹಕ್ಕೆ ಜಾಲ ಅನ್ನಬೇಕು, ಬರೇ ಮೋಹಕ್ಕೆ ಗಾಣ ಅನ್ನಬೇಕು. ಅದೇ ಪ್ರಕಾರವಾಗಿ ಅನೇಕ ಕೆಟ್ಟ ಸಂಕಲ್ಪಗಳನ್ನು ಮಾಡುತ್ತಾ, ಒಳ್ಳೆಯ ಸಂಕಲ್ಪ ಅವ್ರ ಮನುಷ್ಯನಲ್ಲಿ ಎಂದೂ ಬರೋಂಗಿಲ್ಲ, ಮಾಡೋದಿಲ್ಲ. ಅಲ್ಲಿ ಈ ವಸ್ತು ನನ್ನ ಹಿತಕ್ಕೆ ಸಾಧನವಾದದ್ದು, ಈ ವಸ್ತು ನನ್ನ ಅಹಿತಕ್ಕೆ ಸಾಧನವಾದದ್ದು ಎಂದು ಹಿತ ಅಹಿತವನ್ನು ನಿಶ್ಚಯ ಮಾಡಲಾರದೆ ಅಸಮರ್ಥಕ್ಕೆ ಮೋಹವೆನ್ನುತ್ತಾರೆ. ಮೋಹ ಅಂತ ಯಾವುದು ಕನಬೇಕು ಅಂದರೆ, ಯಾವುದೇ ವಸ್ತುವಿನ ಮೇಲೆ ನಮ್ಮ ಮೋಹ ಆಯ್ತಂದ್ರೆ ಸಹಜ ಆಗಲ್ಲ. ಆದ್ದರಿಂದ ಆ ವಸ್ತುವಿನಿಂದ ನನಗೆ ಸುಖ ಆದೋ ಅಥವಾ ದುಃಖ ಆದೋ ಅನ್ನುವುದು ಮೊದಲು ವಿಚಾರ ಮಾಡಬೇಕಾಗಿದೆ. ಹಿತ ಅಂದರೆ ಸುಖ, ಅಹಿತ ಅಂದರೆ ದುಃಖ. ಈ ಹಿತ ಅಹಿತ ಅಂದರೆ ಸುಖ ದುಃಖವನ್ನು ನಿಶ್ಚಯ ಮಾಡಲಾರದು ಬುದ್ಧಿ ಅವರಿಗೆ. ಅಂದ್ರೇನು? ವಿವೇಕ ಶೂನ್ಯರಿಗೆ ಆತ್ಮಬುದ್ಧಿ ಹಿತಬಹುದೇ, ಜ್ಞಾನ ಶೂನ್ಯರಿಗೆ ಆತ್ಮಬುದ್ಧಿ ಹಿತಬಹುದೇ ಅಂತ ಸರ್ಪಭೂಷಣ ಹೇಳ್ಬೇಕಲ್ಲ. ಹಿತ ಆಗೋದಿಲ್ಲ ಅವರಿಗೆ, ಅದು ಐದನೇ ಕಾಣ್ತದ. ಯಾಕಂದ್ರೆ ಜ್ಞಾನ ಇಲ್ಲ ಅಂದ, ಜ್ಞಾನ ಶೂನ್ಯರು. ಹಾಗಾಗಿ ಆ ಮೋಹ ಏನ್ ಮಾಡ್ತದ, ಆವರಣದ ಮೂಲಕ ಬಂಧನಕ್ಕೆ ಹೇತುವಾಗಿ ಬೀಜ ಆಗಿ ಲೋಕ ಪ್ರಸಿದ್ಧವಾದ ಬಲಿಯಿಂದ ಜಾಲ ರೂಪವಾಗುವುದು. ಒಂದೊಂದು ಪೋಣಿಸಿ ಜಾಲ ಆಯ್ತಿಲ್ಲ ಆಗಿ, ಇಂಥ ಮೋಹವೆಂಬ ಜಾಲದಿಂದ ಅಸುರಿ ಪುರುಷನು ವಿಶೇಷ ರೀತಿಯಿಂದ ಆವರಿಸಲ್ಪಟ್ಟಿರುವನು. ಅಸುರಿ ಪುರುಷ ಅಂದ್ರೆ ದೈವ ಪುರುಷನಲ್ಲ, ದೈವ ಪುರುಷ ಪಾರಾತನ. ಅಸುರ ಪುರುಷ ಈ ಮೋಹದ ಜಾಲದಲ್ಲಿ ಬಿದ್ದು ಆ ಬಲಿಯು ಸರ್ವತ್ರವೂ ಅವರನ್ನ ಬಿಗಿದು ಕಟ್ಟುವುದು. ಕಟ್ತದಿಲ್ಲ, ಮೀನುಗಳನ್ನ ಪುಟ್ಟೆ ಕಟ್ಟಿದಂಗೆ ಆಗ್ತದ ಮೇಲೆ ತೆಗೆದಾಗ, ಹಾಗದಿಲ್ಲ. ಹಾಗಾಗಿ ಲೋಕ ಪ್ರಸಿದ್ಧವಾದ ನೂಲಿನಿಂದ ಹೆಣೆಯಲ್ಪಟ್ಟ ಬಲೆಯು, ಆ ಬಲೆ ಎದರಿಂದ ಹೆಣೆದ? ನೂಲಿನಿಂದ. ಹಗ್ಗ ಅಥವಾ ನೂಲು ಅಂತೀವಿ ನಾವು, ಹೌದಿಲ್ಲ? ಅದನ್ನೇ ಮತ್ಸ್ಯ ಮೊದಲಾದ ಜಂತುಗಳನ್ನು ಕಟ್ಟಿ ಹಾಕಿರುವಂತೆ ಬರೀ ನೂಲಿನಿಂದ ಹೆಣದ ಬಲೆ ಮೀನು ಮತ್ತು ಇನ್ನೂ ಅನೇಕ ಜಂತುಗಳನ್ನು, ಪ್ರಾಣಿಗಳನ್ನು ಕಟ್ಟಿ ಹಾಕ್ತಿಲ್ಲಪ್ಪ. ಮೋಹ ಎಂಬ ಜಾಲವು ಅಸುರಿ ಮನುಷ್ಯರನ್ನು ಬಂಧನದಿಂದ ತಪ್ಪಿಸಿಕೊಳ್ಳಲಾರದಂತೆ ಕಟ್ಟಿ ಹಾಕುವುದು. ಇದನ್ನು ನೋಡಿದ್ರೆ ಏನಿಲ್ಲ, ಇದೇನು ದಾರದಿಂದ ಮಾಡಿಲ್ಲ, ರೇಷ್ಮೆಯಿಂದ ಮಾಡಿಲ್ಲ, ಹಗ್ಗದಿಂದ ಮಾಡಿಲ್ಲ, ಬರೇ ಮೋಹ. ಈ ಕಾರಣದಿಂದ ವಿಷಯವು ಭೋಗ ಅನಿಷ್ಟಕ್ಕೆ ಸಾಧನವಾಗಿದ್ದರೂ ಅವರು ಅದರಲ್ಲಿಯೇ ಆಸಕ್ತರಾಗುವರು. ವಿಷಯ ಭೋಗದ ಅನಿಷ್ಟ, ಭೋಗ ಕೊಡ್ತಾವ, ಅದರಲ್ಲಿ ಅನಿಷ್ಟತೆ ಆದವಿನ ಶ್ರೇಷ್ಠತೆ ಇಲ್ಲ ಅಂತ. ಯಾವ ಭೋಗದ ವಸ್ತುವಿನಲ್ಲಿ ನಮಗೆ ಆನಂದ ಆಗ್ಯದ್ರಿ? ಶಬ್ದದಿಂದ ಆಗಿಲ್ಲ, ಸ್ಪರ್ಶ ರೂಪ ರಸ ಗಂಧಾದಿಗಳಿಂದ ಆಗ್ಯದೇನು ಅಂದ್ರೆ ಆಗಿಲ್ಲ, ಆದರೆ ಅದರ ಮೇಲಿನ ಮೋಹ ಹೋಗಿಲ್ಲ. ಆನಂದ ಆಗಿಲ್ಲ, ಅದ್ರ ಮೇಲೆ ಮೋಹ ಹೋಗಿಲ್ಲ ಅಂದ್ರೆ ಇದು ಎಂಥ ಬುದ್ಧಿ ಅನ್ಬೇಕಂತ ಇದೆ. ಆ ಕಾರಣದಿಂದ, ಈ ಆಸಕ್ತಿಯ ಕಾರಣದಿಂದ ಅವರು ಮತ್ತೆ ಮತ್ತೆ ಪಾಪಗಳನ್ನು ಮಾಡಿ ಆನಂದ ಆಗಿಲ್ಲ, ಆದ್ರೆ ಆಸಕ್ತಿ ಕಡಿಮೆ ಆಗಿಲ್ಲ. ನಮ್ಗೆ ನಾಯಿಗೆ ಎಲುಬಿನಲ್ಲಿ ಆನಂದ ಆಗಿಲ್ಲ, ಆದ್ರೆ ಎಲುಬಿನ ಆಸಕ್ತಿ ಕಡಿಮೆ ಆಗಿಲ್ಲ, ಹೌದಲ್ಲ? ಆ ಆಸಕ್ತಿ ಆವಾಗ ಮೊದಲಿನ ಎಲುಬಿನಲ್ಲೇ ಅದಕ್ಕೆ ಕಂಡಿತ್ತಂದ್ರೆ ಮತ್ತೆ ಮತ್ತೆ ಎಲುಬು ಕಡೆಗೆ ಹೋತಿದ್ದಿಲ್ಲ. ಹೋತಿತ್ತನ್ರಿ? ಆನಂದ ಆಗ್ಯದೇನು? ಇಲ್ಲ.
ಆನಂದ ಆಗದಿದ್ದರೂ ಎಲಿವಿನ ಆಸಕ್ತಿ ಹೋಗಿಲ್ಲ ನಾಯಿಗೆ. ನಮಗೆ ವಿಷಯಾದಿಗಳಿಂದ ಆನಂದ ಆಗದಿದ್ದರೂ ವಿಷಯಾದಿಗಳ ಮೇಲೆ ಆಸಕ್ತಿ ಹೋಗಿಲ್ಲ. ಆ ಆಸಕ್ತಿ ಮೋಹ. ನಮ್ಗೆ ಅನುಭವ ಅಲ್ಲ, ಇದರಿಂದ ಸುಖ ಇಲ್ಲ ಅಂತ. ಆಸಕ್ತಿ ಕಡಿಮೆ ಆಗ್ಯದನ್ನು ಕಡಿಮೆ ಆಗಿಲ್ಲಲ್ಲ. ಆ ಆಸಕ್ತಿ ಏನಾಯ್ತು? ಪಾಪದ ವಾಸನೆಯಿಂದ ಮತ್ತೆ ಅಶುಚಿ ನರಕದಲ್ಲಿ, ಅಂದರೆ ಅಶುಚಿ ಶುದ್ಧವಿಲ್ಲದ ಯಾವುದಪ್ಪ ಅಂತ ವಿಚಾರ ಮಾಡಿದ್ರೆ, ಬಚ್ಚಲರ ರೊಜ್ಜೆ ಅಂತಲೇ ಹೇಳಲ್ಲ, ಅಥವಾ ಇನ್ನೊಂದಕ್ಕೆ ಹೇಳಲ್ಲ. ಮಹಾತ್ಮ ಹೇಳಿದ್ದು, ಯಾವ ಸಪ್ತ ಧಾತುಗಳಿಂದ ಕೂಡಿದ ಈ ಪಿಂಡ ಏನದ, ಈ ಪಿಂಡವೇ ಅಶುಚಿ ಅಂತ. ಮಲ, ಮೂತ್ರ, ಕ್ಲೇಶ, ರಕ್ತ, ಮಾಂಸ, ವೀರ್ಯ ಇವೇನವ ರುಧಿರಾದಿ ಮಲಿನ ಪದಾರ್ಥಗಳಿಂದ ಕೂಡಿದ ಈ ನರಕದಲ್ಲಿ ವಾಸ ಮಾಡುವರು. ಇದೆ ನೋಡಪ್ಪ ನರಕ. ಅಲ್ಲಿ ನಿನಗೆ ಆ ನರಕದಲ್ಲಿ ಸ್ವತಂತ್ರತೆ ಆದ, ಶಿಕ್ಷೆ ಆದ, ಸ್ವತಂತ್ರತೆ ಆದ. ನೀ ಮಾಡಿದ ಶಿಕ್ಷೆ ನಿನಗ, ಆತ ಮಾಡಿದ ಶಿಕ್ಷೆ ಆತ ಅನುಭವಿಸ್ಬೇಕು. ಎಲ್ಲರೂ ಕೂಡಿ ಅನುಭವಿಸೋದಲ್ಲ. ಅಲ್ಲಿ ಕಟ್ಟಿ ಹಾಕಿ ಎಲ್ಲರಿಗೆ, ದನಗಳಿಗೆ ಕಟ್ಟಿ ಹಾಕಿ ಎಲ್ಲದಕ್ಕೆ ಮೇವು ಹಾಕಿದಂಗೆ ಸಮಾನವಾಗಿಲ್ಲ. ಅವರವರ ಪಾಪ ಅನುಗುಣವಾಗಿ ಅಲ್ಲಿ ಶಿಕ್ಷೆ. ಆದರೆ ಇಲ್ಲಿ ಯಾರು ಏನೇ ಮಾಡಿ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳಾರ್ದೆ ಯಾರು ಬರ್ತಾರ ಎಲ್ಲರಿಗೂ ಸಮಾನವಾದ ಶಿಕ್ಷೆ ಯಾವುದು ಅಂದರೆ ತಾಯಿಯ ಗರ್ಭವೇ ನರಕ ಶಿಕ್ಷೆ. ಒಂದ್ಸಲ ತಪ್ಪಿದ ಮೇಲೆ ಮತ್ತೆ ಎಲ್ಲರೂ ಇಲ್ಲಿಗೆ ಬರ್ಬೇಕಲ್ಲ. ಹಾಗಾಗಿ ಇಲ್ಲಿ ಅನೇಕ ವಿಷಯಗಳನ್ನು ಮಹಾತ್ಮರು ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಮುಗಿತಾ ಬಂದಿದೆ. ಆ ಕಾರಣದಿಂದ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಣ. ನಾವು ಮಾತನ್ನು ಹೇಳ್ತಾ, ಇವತ್ತು ಎಲ್ಲ ಕಡೆ ನಮ್ಮ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀಮಠಗಳಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಯಾವ ಚರಿತ್ರೆಯನ್ನು ಆಧಾರವಿಟ್ಟುಕೊಂಡು ಪ್ರಾರಂಭ ಆಗ್ಯದ. ಇದೊಂದು ಒಳ್ಳೆಯ ಅವಕಾಶ. ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಪುನೀತರಾಗಲಿ ಅನ್ನುವ ಮಾತನ್ನು ಹೇಳ್ತಾ, ಇವತ್ತು ಬಾಚುವಾರ ಮತ್ತು ಹೊಸಳ್ಳಿಯಲ್ಲೂ ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ಭಾಳ ಸಂತೋಷ. ಯಾಕಂದರೆ ಇದು ನಾವೆಷ್ಟು ದೂರ ಹೋಗ್ತೀವಿ, ಕಡಿಮೆ ಮಾಡ್ತೀವಿ ಅಂದರೆ ಕತ್ತಲು ಮನೆಯಲ್ಲಿ ಬಂದಂಗಂತ. ಯಾಕಂದರೆ ಕಾಲ ಹೇಗಿದೆ ಅಂದರೆ 10 ಮಂದಿ ಒಳಗ 9 ಮಂದಿ ಕೆಟ್ಟವರಿದ್ರೆ ಒಬ್ಬ ಶಿಷ್ಟನ ಕೆಲಸ ನಡೆಯಂಗಿಲ್ಲ. ಅಲ್ಲಿ 10 ಮಂದಿಯಲ್ಲಿ 9 ಮಂದಿ ಅಜ್ಞಾನ ಹಿಡಿದ್ರೆ ಒಬ್ಬ ಜ್ಞಾನಕ್ಕೆ ನಡೆಯಂಗಿಲ್ಲ. ಅಲ್ಲಿ 10 ಮಂದಿ ಅಲ್ಲಿ 9 ಮಂದಿ ಜ್ಞಾನ ಹಿಡಿದ್ರೆ ಒಬ್ಬನ ಅಜ್ಞಾನ ಕಾರ್ಯ ನಡೆಯಂಗಿಲ್ಲ. ಹಾಗಾಗಿ ಈ ಮಠಗಳಲ್ಲಿ ಏನು ಅಂದರೆ, ನಾವು ಯಾವಾಗಲೂ ಅಜ್ಞಾನ ಅನ್ನುವಂಥದ್ದು ಮಠದ ಒಳಗೆ ಬರಲಾರ್ದಂಗೆ ನಾವು ಕಾಪಾಡಬೇಕಾದ್ರೆ ಬರೀ ದೀಪ ಹಚ್ಚಿ ಮಂಗಳ ಮಾಡಿದ್ರೆ ಹೋಗೋದಿಲ್ಲ. ಪ್ರತಿನಿತ್ಯ ಸ್ವಲ್ಪ ಶಾಸ್ತ್ರ ಶ್ರವಣ ನಡೆದ್ರೆ ಆ ವ್ಯಕ್ತಿಗಳು ಬದಲಾವಣೆಗಳಾಗಿ ಒಬ್ಬರಿಂದ ಒಬ್ಬರಿಗೆ ತಮ್ಮ ಶ್ರೇಷ್ಠತೆಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಭಾವದಿಂದ ಇವತ್ತು ಎಲ್ಲ ಕಡೆ ನಡೆದ ಭಾಳ ಸಂತೋಷ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವಸೂರಾಡಿರೆ ಹುಟ್ಟಿದ ಕ್ಷಣ ಬಂದು
ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಒಳವರಗೆನ್ನದೆ ಒಳೆವಾಚಿ ಜ್ಯೋತಿಗೆ ಬೆಳಗು ಪ್ರಕಾಶನ ಬೆಳಗು ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಸ್ಥಳ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ನಿಗಮ ಮಹಾರಾಜ್